Hello everyone, welcome our YouTube channel We Learn Together GT. ಕರ್ನಾಟಕ TET 2024 ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತಹ MCQಗಳನ್ನು ನೋಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಚಾನಲ್ಗೆ ನೋಟಿಫೈ ಆಗಿ ಇರಿ. ಈ ದಿನ 10ನೇ ವರ್ಗಕ್ಕೆ ಸಂಬಂಧಪಟ್ಟಂತಹ ಲೋಹಗಳು ಮತ್ತು ಅಲೋಹಗಳ ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಕೆಳಗಿನವುಗಳಲ್ಲಿ ಯಾವುದು ಲೋಹಗಳ ಗುಣಲಕ್ಷಣಗಳು ಆಗಿರುವುದಿಲ್ಲ ಅಂತ ಕೇಳಿದ್ದಾರೆ. ಒಂದನೇದು ಹೊಳಪನ್ನು ಹೊಂದಿರುವುದು, ಎರಡನೇದು ಕುಟ್ಟಿ ತೆಳು ಹಾಳೆಗಳನ್ನಾಗಿ ಮಾಡಬಹುದು, ಮೂರನೇದು ಉದ್ದದ ತಂತಿಯನ್ನಾಗಿ ಎಳೆಯಬಹುದು, ನಾಲ್ಕನೇದು ಸಾಮಾನ್ಯವಾಗಿ ಘನ ಮತ್ತು ಅನಿಲ ರೂಪದಲ್ಲಿ ಇರುವುದಂತ ಕೇಳಿದ್ದಾರೆ. ಇಲ್ಲಿ ಹೊಳಪನ್ನು ಹೊಂದಿರೋ ಗುಣಕ್ಕೆ ಲೋಹದ ಗುಣವನ್ನು ಲೋಹೀಯ ಹೊಳಪು ಗುಣ ಅಂತ ಕರೀತಾರೆ. ಕುಟ್ಟಿ ತೆಳು ಹಾಳೆಗಳನ್ನಾಗಿ ಮಾಡೋ ಗುಣವನ್ನು ಕುಟ್ಯತೆ ಅಂತ ಕರೀತಾರೆ. ತಂತಿಯನ್ನಾಗಿ ಪರಿವರ್ತಿಸೋ ಗುಣವನ್ನು ತನ್ಯತೆ ಅಂತ ಕರೀತಾರೆ. ಇಲ್ಲಿ ಗುಣಲಕ್ಷಣ ಆಗಿರೋದಿಲ್ಲ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಸಾಮಾನ್ಯವಾಗಿ ಘನ ಮತ್ತು ಅನಿಲ ರೂಪದಲ್ಲಿರುವುದು ಅಂತ ಆಗತ್ತೆ. ಯಾಕಂದರೆ ಲೋಹಗಳು ಸಾಮಾನ್ಯವಾಗಿ ಘನ ಸ್ಥಿತಿಯಲ್ಲಿ ಕಂಡುಬರ್ತವೆ, ಅನಿಲ ಸ್ಥಿತಿಯಲ್ಲಿ ಕಂಡುಬರುವುದು ಅಲೋಹ ಆಗಿರುತ್ತೆ. ಎರಡನೇ ಕ್ವಶನು, ಉದ್ದದ ತಂತಿಯನ್ನಾಗಿ ಎಳೆಯಬಹುದಾದ ಲೋಹೀಯ ಗುಣವನ್ನು ಹೀಗೆಂದು ಕರೆಯುವರು. ಕುಟ್ಯತೆ, ತನ್ಯತೆ, ಲೋಹೀಯ ಹೊಳಪು, ಶಾಬ್ದನ ಅಂತ ಕರೀತಾರೆ. ಈಗಾಗಲೇ ಹೇಳಾಗಿದೆ ಏನಂದರೆ ಉದ್ದದ ತಂತಿಯನ್ನಾಗಿ ಎಳೆಯಬಹುದಾದ ಲೋಹೀಯ ಗುಣವನ್ನು ತನ್ಯತೆ ಅಂತ ಕರೀತಾರೆ. ಅದೇ ತೆಳು ಹಾಳೆಯನ್ನಾಗಿ ಮಾಡಬಹುದು ಗುಣವನ್ನು ಕುಟ್ಯತೆ ಅಂತ ಕರೀತಾರೆ. ಶಾಬ್ದನ ಅಂತ ಹೇಳಿದ್ರೆ ಲೋಹವನ್ನು ಯಾವುದಾದ್ರೂ ಒಂದು ಗಟ್ಟಿ ವಸ್ತುವಿಗೆ ಹೊಡೆದಾಗ ಅದು ಶಬ್ದವನ್ನು ಉಂಟು ಮಾಡುವುದು, ಅದಕ್ಕೆ ಶಾಬ್ದನ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ. ಅಲೋಹಗಳು ಉಷ್ಣದ ದುರ್ಬಲ ವಾಹಕಗಳು. ಎರಡನೇದು, ಲೋಹಗಳು ವಿದ್ಯುತ್ತಿನ ದುರ್ಬಲ ವಾಹಕಗಳು. ಮೂರನೇದು, ಅಲೋಹಗಳು ಶಾಬ್ದನ ಗುಣವನ್ನು ಹೊಂದಿಲ್ಲ. ನಾಲ್ಕನೇದು, ಲೋಹಗಳನ್ನು ಸುಲಭವಾಗಿ ತೆಳು ಹಾಳೆಗಳನ್ನಾಗಿ ಪರಿವರ್ತಿಸಬಹುದು. ಕೇಳಿದ ಕ್ವಶನ್ ಏನಿದೆ, ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಫಸ್ಟ್ ಒಂದು ನೋಡೋದಾದರೆ ಅಲೋಹಗಳು ಉಷ್ಣದ ದುರ್ಬಲ ವಾಹಕಗಳು, ಇದು ಸರಿಯಾಗಿ ಇದೆ. ಅಲೋಹಗಳ ಮೂಲಕ ಉಷ್ಣಗಳು ಚಲಿಸುವುದಿಲ್ಲ. ಎರಡನೇದು, ಲೋಹಗಳು ವಿದ್ಯುತ್ತಿನ ದುರ್ಬಲ ವಾಹಕಗಳು, ಲೋಹಗಳ ಮೂಲಕ ವಿದ್ಯುತ್ ಸುಲಭವಾಗಿ ಹರಿಯುತ್ತೆ, ಹಾಗಾಗಿ ಇದು ತಪ್ಪಾದ ಹೇಳಿಕೆ ಆಗಿರುತ್ತೆ. ನೆಕ್ಸ್ಟು, ಅಲೋಹಗಳು ಶಾಬ್ದನ ಗುಣವನ್ನು ಹೊಂದಿಲ್ಲ. ಹೌದು, ಅಲೋಹಗಳನ್ನು ಯಾವುದಾದ್ರು ಒಂದು ಗಟ್ಟಿ ವಸ್ತುವಿಗೆ ಹೊಡಿಲಿಕ್ಕಾಗಲ್ಲ, ಒಂದು ವೇಳೆ ಹೊಡೆದ್ರೂ ಕೂಡ ಶಬ್ದವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟು, ತೆಳು ಹಾಳೆಯನ್ನಾಗಿ ಪರಿವರ್ತಿಸಬಹುದು. ತೆಳು ಹಾಳೆಯನ್ನಾಗಿ ಲೋಹಗಳನ್ನು ಪರಿವರ್ತಿಸಲು ಸಾಧ್ಯ ಇದೆ. ಹಾಗೆ ಇಲ್ಲಿ ತಪ್ಪಾದ ಹೇಳಿಕೆ ಅಂತ ಹೇಳಿದ್ದಾರೆ, ಹಾಗಾಗಿ ಆಪ್ಷನ್ ನಂಬರ್ 2 ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಲೋಹಗಳಲ್ಲಿ ಉಷ್ಣದ ದುರ್ಬಲ ವಾಹಕಗಳನ್ನು ಗುರುತಿಸಿ ಹೇಳಿದ್ದಾರೆ. ಇಲ್ಲಿ ಕ್ವಶನ್ ಏನಿದೆ, ದುರ್ಬಲ ವಾಹಕ. ಮೊದಲನೇದೇನಿದೆ, ಸೀಸ ಮತ್ತು ಗ್ರಾಫೈಟ್, ಬ್ರೋಮಿನ್ ಮತ್ತು ಇಂಗಾಲ, ಸೀಸ ಮತ್ತು ಪಾದರಸ, ಬ್ರೋಮಿನ್ ಮತ್ತು ಪಾದರಸ ಅಂತ ಹೇಳಿದ್ದಾರೆ. ಇಲ್ಲಿ ಉಷ್ಣ ಲೋಹ ಹೇಳುವುದು ಕ್ವಶನ್, ಕೆಳಗಿನ ಲೋಹ ಅಂತ ಹೇಳಿದ್ದಾರೆ. ಇವುಗಳಲ್ಲಿ ಲೋಹ ಯಾವುದು? ಸೀಸ ಲೋಹ ಮತ್ತು ಪಾದರಸ ಹೇಳೋದು ಲೋಹ, ಇವೆರಡು ಲೋಹಗಳಾಗಿವೆ. ಇನ್ನು ಗ್ರಾಫೈಟ್ ಇರ್ಬೋದು, ಬ್ರೋಮಿನ್ ಇರ್ಬೋದು ಮತ್ತು ಇಂಗಾಲ ಇರ್ಬೋದು, ಇವೆಲ್ಲವೂ ಏನಾಗಿರುತ್ತೆ? ಅಲೋಹ ಆಗಿರುತ್ತೆ. ಹಾಗಾಗಿ ಅಲೋಹಗಳನ್ನು ಹೊಂದಿರುವ ಆಪ್ಷನನ್ನು ನಾವು ತೆಗೆದು ಹಾಕೋಣ. ಅವಾಗಿರೋದು ಯಾವುದಾಗಿದೆ? ಆಪ್ಷನ್ ನಂಬರ್ 3, ಯಾವುದು? ಸೀಸ ಮತ್ತು ಪಾದರಸ. ಈ ಸೀಸ ಮತ್ತು ಪಾದರಸವು ಲೋಹಗಳಲ್ಲಿ ಉಷ್ಣದ ದುರ್ಬಲ ವಾಹಕ ಆಗಿರುತ್ತೆ. ಉಳಿದೆಲ್ಲ ಲೋಹಗಳಲ್ಲಿ ಉಷ್ಣವು ಸುಲಭವಾಗಿ ಹರಿಯುತ್ತೆ. ಮುಂದಿನ ಕ್ವಶನ್ 5ನೇದು, ವಿದ್ಯುತ್ ತಂತಿಗಳ ಹೊದಿಕೆ ರಬ್ಬರ್ನಂತಹ ಹೊದಿಕೆಯಿಂದ ಆವೃತವಾಗಿರಲು ಕಾರಣ ಏನು ಹೇಳಿ. ಮೊದಲನೇದು ಉಷ್ಣದ ದುರ್ಬಲ ವಾಹಕ, ಎರಡನೇದು ವಿದ್ಯುತ್ತಿನ ದುರ್ಬಲ ವಾಹಕ, ಮೂರನೇದು ವಿದ್ಯುತ್ ಹರಿಯುವಿಕೆಗೆ ಸಹಾಯಕ ಮಾಡುವುದು, ನಾಲ್ಕನೇದು ಕಡಿಮೆ ಪ್ರಮಾಣದ ವಿದ್ಯುತ್ ಬಳಸುವಿಕೆಯಲ್ಲಿ ಸಹಾಯಕ ಮಾಡುವುದು. ವಿದ್ಯುತ್ ತಂತಿಗಳಲ್ಲಿ ಕ್ವಶನ್ ಏನು? ವಿದ್ಯುತ್ ತಂತಿಗಳಲ್ಲಿ
ರಬ್ಬರ್ ನಂತರ ಹೊದಿಕೆ ಯಾಕೆ ಬಳಸ್ತಾರೆ ಹೇಳಿ? ಯಾಕೆ ಬಳಸ್ತಾರೆ ಅಂತ ಹೇಳಿದ್ರೆ ಅದರ ಮೂಲಕ ನಮಗೆ ಶಾಕ್ ಹೊಡಿಬಾರ್ದು ಹೇಳಿ, ವಿದ್ಯುತ್ ಆಘಾತ ಆಗಬಾರ್ದು ಹೇಳಿ, ಹಾಗಾಗಿ ರಬ್ಬರ್ನಂತಹ ಹೊದಿಕೆಯನ್ನು ಬಳಸ್ತಾರೆ. ಈ ರಬ್ಬರ್ನಂತಹ ಹೊದಿಕೆಯ ಮೂಲಕ ವಿದ್ಯುತ್ ಹರಿಯಲು ಸಾಧ್ಯವಿಲ್ಲ. ಈ ಉತ್ತರಕ್ಕೆ ಸರಿಯಾದ ಹೊಂದಿಕೆಯ ಉತ್ತರ ಅಂದರೆ ಆಪ್ಷನ್ ನಂಬರ್ 2, ವಿದ್ಯುತ್ತಿನ ದುರ್ಬಲ ವಾಹಕ. ಹಾಗಾಗಿ ವಿದ್ಯುತ್ಗಳ ತಂತಿಯಲ್ಲಿ ಅದನ್ನು ಹೊದಿಕೆಯಾಗಿ ಬಳಕೆ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ಶಾಬ್ದನ ಎಂದರೇನು? ಈಗಾಗಲೇ ಹೇಳಿದೆ. ಶಾಬ್ದನ ಅಂದ್ರೇನು? ಶಬ್ದವನ್ನು ಪ್ರತಿಫಲಿಸುವ ಗುಣ, ವಸ್ತುವಿನಿಂದ ಪ್ರತಿಫಲಿಸುವ ಶಬ್ದವನ್ನು ಹೀರಿಕೊಳ್ಳುವ ಗುಣ. 3ನೇದು ಶಬ್ದ ಉಂಟು ಮಾಡೋ ಅಲೋಹಿಯ ಗುಣ. 4ನೇದು ಗಟ್ಟಿಯಾದ ಮೇಲ್ಮೈಗೆ ಬಡಿದಾಗ ಶಬ್ದ ಉಂಟು ಮಾಡುವ ಲೋಹಿಯ ಗುಣ. ಇಲ್ಲಿ ಆಪ್ಷನ್ ನಂಬರ್ 3 ತಪ್ಪಾದ ಆನ್ಸರ್. ಯಾಕೆ? ಇದು ಅಲೋಹಿಯ ಗುಣ ಅಲ್ಲ, ಲೋಹಿಯ ಗುಣ ಆಗಿರುತ್ತೆ. ಶಬ್ದವನ್ನು ಪ್ರತಿಫಲಿಸುವ ಗುಣನೂ ಅಲ್ಲ, 2ನೇದು ಅಲ್ಲ, 4ನೇದು ಸರಿಯಾದ ಉತ್ತರ. ಯಾವುದು? ಗಟ್ಟಿಯಾದ ಮೇಲ್ಮೈಗೆ ಬಡಿದಾಗ ಶಬ್ದ ಉಂಟು ಮಾಡುವ ಲೋಹಿಯ ಗುಣ. ಉದಾಹರಣೆಗೆ ದೇವಸ್ಥಾನದಲ್ಲಿ ನೀವು ನೋಡಿರ್ಬೋದು, ಯಾವುದು ಗಂಟೆಗಳನ್ನು ಯಾವುದಾರ ಮರದಿಂದಲೋ ಅಥವಾ ಕಬ್ಬಿಣದಂತಹ ವಸ್ತುವಿನಿಂದಲೋ ಅಥವಾ ಗಟ್ಟಿಯಾದ ವಸ್ತುವಿನಿಂದ ಹೊಡೆದಾಗ ಅದು ಶಬ್ದವನ್ನು ಉಂಟು ಮಾಡುತ್ತದೆ. ಇದನ್ನೇ ಶಾಬ್ದನ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ದ್ರವ ರೂಪದ ಅಲೋಹ ಇದಾಗಿದೆ. ಇಲ್ಲಿ ಕೇಳಿ ಕ್ವಶನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ದ್ರವ ರೂಪದ ಅಲೋಹ ಮೊದಲನೇದೇನಿದೆ? ಪಾದರಸ, ಬ್ರೋಮಿನು, ಸೋಡಿಯಂ, ಅಯೋಡಿನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಗಮನಿಸಬೇಕಾಗಿದ್ದು ಯಾವುದು? ಅಲೋಹ. ಕೊಟ್ಟಿರೋ ಆಪ್ಷನ್ನಲ್ಲಿ ಫಸ್ಟ್ ಅಲೋಹಗಳನ್ನು ಗುರ್ತ ಮಾಡೋಣ. ಬ್ರೋಮಿನ್ ಮತ್ತು ಅಯೋಡಿನ್ ಹೇಳೋದು ಅಲೋಹ ಅಂತ ಆಗಿದೆ. ಉಳಿದ ಆಪ್ಷನ್ಗಳನ್ನು ಬಿಟ್ಟುಬಿಡೋಣ, ಯಾಕಂದರೆ ಅವೆರಡು ಲೋಹ ಆಗಿದೆ. ಇನ್ನು ದ್ರವ ರೂಪದ ಅಂತ ಕೇಳಿದ್ದಾರೆ. ದ್ರವ ರೂಪದ ಅಲೋಹ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ನಂಬರ್ 2 ಬ್ರೋಮಿನ್ ಆಗಿದೆ. ಒಂದು ವೇಳೆ ದ್ರವ ರೂಪದ ಲೋಹ ಅಂತಾಗಿದ್ದರೆ ಪಾದರಸ ಅದಕ್ಕೆ ಸರಿಯಾದ ಉತ್ತರ ಆಗ್ತಿತ್ತು. ಅದು ದ್ರವ ರೂಪದ ಲೋಹ. ಅದರ ಬದಲು ದ್ರವ ರೂಪದ ಧಾತುಗಳನ್ನು ಗುರುತಿಸಿ ಅಂತ ಹೇಳಿದಿದ್ರೆ ಆಗ ಪಾದರಸ ಮತ್ತು ಬ್ರೋಮಿನ್ ಇದೆರಡು ಸರಿಯಾದ ಉತ್ತರ ಆಗ್ತಿತ್ತು. ಆದರೆ ಇಲ್ಲಿ ಕೇಳಿದ ಕ್ವಶನ್ ಏನು? ದ್ರವ ರೂಪದ ಅಲೋಹ. ನೆಕ್ಸ್ಟ್ ಕ್ವಶನ್, ಕೊಠಡಿಯ ಉಷ್ಣತೆಯಲ್ಲಿ ಘನರೂಪದಲ್ಲಿರುವ ಧಾತು ಯಾವುದಂತ ಕೇಳಿದ್ದಾರೆ. ಘನರೂಪದಲ್ಲಿರುವ ಧಾತು ಮೊದಲನೇದಾಗಿ ಪಾದರಸ, ಪಾದರಸ ಮತ್ತು ಬ್ರೋಮಿನ್, ಬ್ರೋಮಿನ್ ಮತ್ತು ಸೀಸಿಯಂ ಅಂತ ಕೊಟ್ಟಿದ್ದಾರೆ. ಕೇಳಿರುವುದೇನು? ಘನರೂಪದಲ್ಲಿರುವ ಧಾತು. ಈ ಧಾತು ಲೋಹಗಳು ಆಗಿರ್ಬೋದು ಅಥವಾ ಅಲೋಹಗಳು ಕೂಡ ಆಗಿರ್ಬೋದು. ಹಾಗಾಗಿ ನಾವು 4 ಆಪ್ಷನ್ಗಳ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ನೆಕ್ಸ್ಟು, ಕೊಠಡಿ ಉಷ್ಣತೆಯಲ್ಲಿ ಘನರೂಪ ಅಂತ ಹೇಳಿದ್ದಾರೆ. ಘನರೂಪದಲ್ಲಿ ಯಾವ್ಯಾವುದು ಇರುತ್ತೆ ಫಸ್ಟ್ ನೋಡೋಣ. ಪಾದರಸ ಘನರೂಪದಲ್ಲಿರುತ್ತೋ? ಇಲ್ಲ, ಅದು ಅಲೋಹ, ಅದು ದ್ರವ ರೂಪದಲ್ಲಿ ಇರುತ್ತೆ. ನೆಕ್ಸ್ಟು ಬ್ರೋಮಿನ್, ಬ್ರೋಮಿನ್ ಘನರೂಪದಲ್ಲಿ ಇರುತ್ತೋ? ಇಲ್ಲ, ಬ್ರೋಮಿನು ಕೂಡ ದ್ರವ ರೂಪದಲ್ಲಿ ಇರುತ್ತೆ. ಇಲ್ಲಿ ಕೇಳಿರೋ ಕ್ವಶನ್ ಯಾವುದು? ಘನರೂಪ. ಪಾದರಸ ಮತ್ತು ಬ್ರೋಮಿನ್ ಅಲ್ಲ ಹೇಳಿದಾಗ ಆಪ್ಷನ್ ನಂಬರ್ 2 ಕೂಡ ತಪ್ಪಾಗಿ ಇರುತ್ತೆ. ಈಗ ಲಾಸ್ಟ್ ಇರೋದು ಯಾವುದು? ಸೀಸಿಯಂ. ಸೀಸಿಯಂ ಒಂದು ಲೋಹ ಆಗಿದ್ದು ಇದು ಘನರೂಪದಲ್ಲಿ ಇರುತ್ತೆ. ಅಷ್ಟೇ ಅಲ್ಲದೆ ಇದು ಕಡಿಮೆ ಕರಗುವ ಬಿಂದುವನ್ನು ಹೊಂದಿದೆ. ನೆಕ್ಸ್ಟ್, ಕೊಠಡಿಯ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರುವ ಧಾತು. ಒಂದು ನಿಮಿಷ. ಹಿಂದಿನ ಕ್ವಶನ್ನಲ್ಲಿ ಕೊಠಡಿಯ ಉಷ್ಣತೆಯಲ್ಲಿ ಘನರೂಪದಲ್ಲಿರುವ ಧಾತು ಕೇಳಿದರು. ಈಗ ಕೊಠಡಿಯ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರುವ ಧಾತು ಅಂತ ಕೇಳಿದ್ದಾರೆ. ಈಗಾಗಲೇ ಹೇಳಾಗಿದೆ ಯಾವ್ಯಾವುದು ದ್ರವ ರೂಪದಲ್ಲಿರುತ್ತೆ. ಪಾದರಸ ಮತ್ತು ಬ್ರೋಮಿನ್ ಅಂತ ಹೇಳಾಗಿದೆ. ಹಾಗಾಗಿ ಆಪ್ಷನ್ ನಂಬರ್ 2 ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್, ಕಡಿಮೆ ಕರಗುವ ಬಿಂದುವನ್ನು ಹೊಂದಿರುವ ಲೋಹ. ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕೇಳಿರೋ ಕ್ವಶನ್ ಏನು? ಹೊಂದಿರುವ ಲೋಹ. ಇನ್ನು ಕಡಿಮೆ ಕರಗುವ ಬಿಂದು, ಫಸ್ಟು ಲೋಹಗಳನ್ನು ಗುರ್ತ ಮಾಡೋಣ. ಎಲ್ಲಿ ಅಲೋಹಗಳಿರುತ್ತೆ ಆ ಆಪ್ಷನನ್ನು ನಾವು ಬಿಡೋಣ. ಒಂದು ಬ್ರೋಮಿನ್, ಇದು ಅಲೋಹ ಆದ್ದರಿಂದ ಈ ಆಪ್ಷನನ್ನು ಬಿಡೋಣ. ಮತ್ತು ಉಳಿದ 3 ಆಪ್ಷನ್ಗಳ ಬಗ್ಗೆ ಗಮನ ಹರಿಸೋಣ. ಕಡಿಮೆ ಕರಗುವ ಬಿಂದುವನ್ನು ಹೊಂದಿರುವ ಅಂತ ಕೇಳಿದ್ದಾರೆ. ಕಡಿಮೆ ಕರಗುವ ಬಿಂದುವನ್ನು ಹೊಂದಿರೋ ಲೋಹ ನೋಡೋದಾದರೆ ಆಪ್ಷನ್ ನಂಬರ್ 1 ಏನಿದೆ? ಗ್ಯಾಲಿಯಂ ಮತ್ತು ಸೀಸಿಯಂ ಇದೆ. ಆಪ್ಷನ್ ನಂಬರ್ 3
ಸೀಸಿಯಂ ಮತ್ತು ಗ್ಯಾಲಿಯಂ ಅಂತಿದೆ. ಆಪ್ಷನ್ ನಂಬರ್ 4 ಪಾದರಸ ಮತ್ತು ಗ್ಯಾಲಿಯಂ ಇದೆ. ಇಲ್ಲಿ ಆಪ್ಷನ್ ನಂಬರ್ 1 ಮತ್ತು 3 ಎರಡು ಒಂದೇ ರೀತಿಯ ಆಪ್ಷನ್ ಆಗಿದೆ. ಇದರ ಉತ್ತರ ಸೀಸಿಯಂ ಮತ್ತು ಗ್ಯಾಲಿಯಂ. ಇದು ಕಡಿಮೆ ಕರಗುವ ಬಿಂದುವನ್ನು ಹೊಂದಿರುವ ಲೋಹ ಆಗಿದೆ. ನೆಕ್ಸ್ಟ್ ನೋಡೋಣ. ಹೊಳಪನ್ನು ಹೊಂದಿರುವ ಅಲೋಹ. ಮೊದಲನೇ ಆಪ್ಷನ್ ಏನು ಕೊಟ್ಟಿದ್ದಾರೆ? ಚಿನ್ನ, ಪಾದರಸ, ಗ್ಯಾಲಿಯಂ ಮತ್ತು ಅಯೋಡಿನ್. ಇಲ್ಲಿ ಕೇಳಿರುವುದೇನು? ಅಲೋಹ. ಹೊಳಪನ್ನು ಹೊಂದಿರುವ ಅಲೋಹ. ಸಾಮಾನ್ಯವಾಗಿ ಲೋಹಗಳು ಹೊಳಪನ್ನು ಹೊಂದಿರುತ್ತೆ, ಆದರೆ ಅಲೋಹಗಳು ಹೊಳಪನ್ನು ಹೊಂದಿರುವುದಿಲ್ಲ. ಅದರಲ್ಲಿಯೂ ಅಲೋಹಗಳಲ್ಲಿಯೂ ಕೂಡ ಒಂದು ಧಾತು ಹೊಳಪನ್ನು ಹೊಂದಿದೆ. ಅದು ಯಾವುದು? ಚಿನ್ನ, ಪಾದರಸ, ಗ್ಯಾಲಿಯಂ ಮತ್ತು ಅಯೋಡಿನ್ ಕೊಟ್ಟಿದ್ದಾರೆ. ಕೇಳಿರೋ ಅಲೋಹ ಅಂತ ಕೇಳಿದ್ದಾರೆ. ಫಸ್ಟ್ ಕೊಟ್ಟಿರೋ ಆಪ್ಷನ್ನಲ್ಲಿ ಲೋಹಗಳು ಇವೆಯೋ ಅಂತ ಪರೀಕ್ಷೆ ಮಾಡೋಣ. ಚಿನ್ನ ಇರ್ಬೋದು, ಪಾದರಸ ಇರ್ಬೋದು, ಗ್ಯಾಲಿಯಂ ಇದಷ್ಟು ಕೂಡ ಲೋಹ ಆಗಿದೆ. ಇಲ್ಲಿ ಕೇಳಿರೋದು ಅಲೋಹ. ಹಾಗಾಗಿ ಹೊಳಪನ್ನು ಹೊಂದಿರುವ ಅಲೋಹ ಅಂದರೆ ಏನಾಗುತ್ತೆ? ಅಯೋಡಿನ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ವಜ್ರದ ಗುಣಲಕ್ಷಣಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಮೊದಲನೇದು ಇದು ಇಂಗಾಲದ ಬಹುರೂಪ ಆಗಿದೆ. ಎರಡನೇದು ಕಠಿಣ ನೈಸರ್ಗಿಕ ವಸ್ತು ಅಂತ ಹೇಳ್ತಾರೆ. ಮೂರನೇದು ಕಡಿಮೆ ಕರಗುವ ಬಿಂದು ಮತ್ತು ಕುದಿಯುವ ಬಿಂದು ಹೊಂದಿದೆ ಅಂತ ಹೇಳಿದ್ದಾರೆ. ನಾಲ್ಕನೇದು ವಿದ್ಯುತ್ತಿನ ವಾಹಕ. ಆಪ್ಷನ್ ನಂಬರ್ ಫಸ್ಟ್ ಏನಿದೆ ಅ ಮತ್ತು ಆ ಎರಡೂ ಸರಿ ಅಂತ ಹೇಳ್ತಾರೆ. ಆಪ್ಷನ್ ನಂಬರ್ 2 ಏನು ಹೇಳ್ತಾರೆ? ಅ, ಇ, ದೊಡ್ಡ ಇ ಮೂರೂ ಕೂಡ ಸರಿಯಾಗಿದೆ ಅಂತ ಹೇಳ್ತಾರೆ. ಆಪ್ಷನ್ ನಂಬರ್ 3 ಏನಂತಾರೆ? ಇ ಮತ್ತು ಇ ಅಂತ ಹೇಳ್ತಾರೆ. ಆಪ್ಷನ್ ನಂಬರ್ 4 ಏನಿದೆ? ದೊಡ್ಡ ಇ ಅಂದರೆ ವಿದ್ಯುತ್ತಿನ ವಾಹಕ ಒಂದೇ ಸರಿಯಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ವಜ್ರದ ಗುಣಲಕ್ಷಣಕ್ಕೆ ತಪ್ಪಾದ ಹೇಳಿಕೆನ ಒಂದೊಂದೇ ನೋಡ್ತಾ ಬರೋಣ. ಇಂಗಾಲದ ಬಹುರೂಪ. ವಜ್ರವು ಇಂಗಾಲದ ಬಹುರೂಪ ಆಗಿದೆ. ಎರಡನೇದು ಕಠಿಣದ ನೈಸರ್ಗಿಕ ವಸ್ತು. ಇದು ಕೂಡ ಕಠಿಣವಾಗಿದೆ. ನೆಕ್ಸ್ಟು ಕಡಿಮೆ ಕರಗುವ ಬಿಂದು ಮತ್ತು ಕುದಿಯುವ ಬಿಂದು ಹೊಂದಿದೆ. ವಜ್ರವು ಕಡಿಮೆ ಕರಗುವ ಬಿಂದುವನ್ನು ಹೊಂದಿಲ್ಲ, ಅಧಿಕ ಕರಗುವ ಬಿಂದು ಮತ್ತು ಅಧಿಕ ಕುದಿಯುವ ಬಿಂದುವನ್ನು ಹೊಂದಿದೆ. ನೆಕ್ಸ್ಟು ಹಾಗಾಗಿ ಈ ಆಪ್ಷನ್ ತಪ್ಪಾಗತ್ತೆ. ನೆಕ್ಸ್ಟು ವಿದ್ಯುತ್ತಿನ ವಾಹಕ ಅಂತ ಹೇಳಿದ್ದಾರೆ. ಇದು ವಿದ್ಯುತ್ತಿನ ವಾಹಕ ಅಲ್ಲ, ವಿದ್ಯುತ್ತಿನ ಅವಾಹಕ ಆಗಿರುತ್ತೆ. ಹಾಗಾಗಿ ಇ ಮತ್ತು ದೊಡ್ಡ ಈ ಆಪ್ಷನ್ ಯಾವುದರಲ್ಲಿದೆ ನೋಡೋದಾದರೆ ಆಪ್ಷನ್ ನಂಬರ್ 3. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ನಂಬರ್ 3 ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಕ್ಷಾರೀಯ ಲೋಹಗಳಲ್ಲಿ ತುಂಬ ಮೃದುವಾಗಿರುವ ಲೋಹವನ್ನು ಗುರುತಿಸಿ. ಫಸ್ಟ್ನೇದು ಲಿಥಿಯಂ, ಸೆಕೆಂಡ್ ಒನ್ ಸೋಡಿಯಂ ಮತ್ತು ಪೊಟ್ಯಾಷಿಯಂ, ಮೂರನೇದು ಲಿಥಿಯಂ ಮತ್ತು ಸೋಡಿಯಂ, ನಾಲ್ಕನೇದು ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಕ್ಷಾರೀಯ ಲೋಹಗಳು ಯಾವ್ಯಾವುದು? ಲಿಥಿಯಂ ಕೂಡ ಕ್ಷಾರೀಯ ಲೋಹ, ಸೋಡಿಯಂ ಕೂಡ ಕ್ಷಾರೀಯ ಲೋಹ, ಹಾಗೆ ಪೊಟ್ಯಾಷಿಯಂ ಕೂಡ ಕ್ಷಾರೀಯ ಲೋಹ. ಇಲ್ಲಿ ಕೆಲವು ತುಂಬ ಮೃದುವಾಗಿರೋ ಲೋಹವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಇವು ಮೂರೂ ಕೂಡ ಮೃದುವಾಗಿರುವ ಲೋಹನೇ ಆಗಿರುತ್ತೆ. ಇವುಗಳನ್ನು ಸೋಡಿಯಂ ಮತ್ತು ಪೊಟ್ಯಾಷಿಯಂನಂತಹ ಕ್ಷಾರೀಯ ಲೋಹಗಳನ್ನು ಚಾಕುವಿನಿಂದ ನಾವು ಸುಲಭವಾಗಿ ಕತ್ತರಿಸಬಹುದು. ಇವು ವಾತಾವರಣದೊಂದಿನ ನೀರಿನೊಂದಿಗೆ ವೇಗವಾಗಿ ವರ್ತನೆ ಮಾಡುತ್ತೆ. ಹಾಗಾಗಿ ಅವುಗಳನ್ನು ಸೀಮೆ ಎಣ್ಣೆಗಳಲ್ಲಿ ಸಂಗ್ರಹಿಸಿ ಇಡ್ತಾರೆ. ನಾಲ್ಕನೇದು ಕಡಿಮೆ ಸಾಂದ್ರತೆ ಮತ್ತು ಕರಗುವ ಬಿಂದುವನ್ನು ಹೊಂದಿರುವ ಧಾತುವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಮೊದಲನೇದು ಲಿಥಿಯಂ, ಎರಡನೇದು ಸೋಡಿಯಂ ಮತ್ತು ಪೊಟ್ಯಾಷಿಯಂ. ಲಿಥಿಯಂ, ಸೋಡಿಯಂ. ನಾಲ್ಕನೇದು ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಅಂತ ಹೇಳಿದ್ದಾರೆ. ಈ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಇವು ಮೂರೂ ಕೂಡ ಕ್ಷಾರೀಯ ಲೋಹ ಆಗಿದ್ದು ಕಡಿಮೆ ಸಾಂದ್ರತೆಯನ್ನು ಹೊಂದಿದೆ ಮತ್ತು ಕಡಿಮೆ ಕರಗುವ ಬಿಂದುವನ್ನು ಹೊಂದಿದೆ. ಹಾಗಾಗಿ ಆಪ್ಷನ್ ನಂಬರ್ 4 ಇದಕ್ಕೆ ಸರಿಯಾದ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ನೀರಿನಲ್ಲಿ ಕರಗಿದಾಗ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡುವ ಧಾತು ಯಾವುದು? ಮೊದಲನೇದು ಕಬ್ಬಿಣ, ಎರಡನೇದು ಇಂಗಾಲ, ಮೂರನೇದು ಬ್ರೋಮೀನು, ನಾಲ್ಕನೇದು ಜಲಜನಕ. 4 ಆಪ್ಷನ್ ಕೊಟ್ಟಿದ್ದಾರೆ. ಲೋಹಗಳು ನೀರಿನಲ್ಲಿ ಕರಗಿದಾಗ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತೆ. ಅದೇ ಅಲೋಹಗಳು ನೀರಿನಲ್ಲಿ ಕರಗಿದಾಗ ಆಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತೆ. ಮೊದಲನೇದಾಗಿ ಇಲ್ಲಿ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡುವ ಅಂತ ಹೇಳಿದ್ದಾರೆ. ಹಾಗಾಗಿ ಪ್ರತ್ಯಾಮ್ಲೀಯ ಆಕ್ಸೈಡ್ ಉಂಟು ಮಾಡುವುದು ಯಾವುದು?
ಲೋಹಗಳು. ಈ ಕೆಳಕಂಡ ಆಪ್ಷನ್ದಲ್ಲಿ ಲೋಹಗಳನ್ನು ಮೊದಲು ಗುರುತಿಸೋಣ. ಇದರಲ್ಲಿ ಲೋಹಗಳನ್ನು ನೋಡೋದಾದರೆ ಕೇವಲ ಕಬ್ಬಿಣ ಒಂದೇ ಲೋಹ ಆಗಿರುತ್ತೆ. ಹಾಗಾಗಿ ನೀರಿನಲ್ಲಿ ಕರಗಿದಾಗ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡೋ ಧಾತು ಯಾವುದಂತ ಕೇಳಿದ್ರೆ ಕಬ್ಬಿಣ ಅಂತ ಆಗಿದೆ. ನೆಕ್ಸ್ಟು, ಅಲೋಹಗಳು ನೀರಿನಲ್ಲಿ ಕರಗಿದಾಗ ಉಂಟು ಮಾಡುವ ಸಂಯುಕ್ತ ಯಾವುದು? ಆಮ್ಲೀಯ ಆಕ್ಸೈಡು, ಪ್ರತ್ಯಾಮ್ಲೀಯ ಆಕ್ಸೈಡು, ತಟಸ್ಥ ಆಕ್ಸೈಡು ಅಥವಾ ಆಮ್ಲೀಯ ಆಕ್ಸೈಡ್ ಮತ್ತು ತಟಸ್ಥ ಎರಡೂ ಸಂಯುಕ್ತಗಳನ್ನು ಉಂಟು ಮಾಡುತ್ತದೆ ಅಂತ ಕೇಳಿದ್ದಾರೆ. ಈಗಲೇ ಹೇಳಿದ್ದೀನಿ, ಲೋಹಗಳು ಕರಗಿದಾಗ ಪ್ರತ್ಯಾಮ್ಲೀಯ, ಅಲೋಹಗಳು ನೀರಿನಲ್ಲಿ ಕರಗಿದಾಗ ಆಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತವೆ. ನೆಕ್ಸ್ಟ್ ಕ್ವಶನ್, ಮ್ಯಾಗ್ನೀಷಿಯಂ ಇದು ಗಾಳಿಯಲ್ಲಿ ಉರಿದಾಗ ಯಾವ ಬಣ್ಣದ ಜ್ವಾಲೆಯೊಂದಿಗೆ ಉರಿಯುವುದು ಅಂತ ಕೇಳಿದ್ದಾರೆ. ಕೆಂಪು, ನೀಲಿ, ಹಳದಿ, ಬಿಳಿ. ಇದು ನಿಮಗೆ ನೋಡ್ಲಿಕ್ಕೆ ಸಿಲ್ಲಿ ಕ್ವಶನ್ ಅಂತ ಅನಿಸ್ಬೋದು, ಆದರೆ ಈ ರೀತಿ ಕ್ವಶನ್ ಕೂಡ ಬರುತ್ತೆ. ಈ ಸಲ ನಡೆದ CET ಎಕ್ಸಾಮ್ನಲ್ಲಿ GPSTR CET ಎಕ್ಸಾಮ್ನಲ್ಲಿ ಈ ಕ್ವಶನ್ ಕೇಳಿಲ್ಲ, ಬಟ್ ಇದೇ ರೀತಿಯ ಬಣ್ಣವನ್ನು ಗುರುತಿಸುವಂತಹ ಕ್ವಶನನ್ನು ಕೇಳಿದ್ದಾರೆ. ಒಂದು ವಸ್ತು ಇನ್ನೊಂದು ವಸ್ತುವಿಗೆ ನನಗೆ ನೆನಪಿಲ್ಲ, ಬಟ್ ಆ ಕ್ವಶನ್ನಲ್ಲಿ ಏನಿದೆ, ಆ ಸಂಯುಕ್ತಗಳ ಬಣ್ಣ ಯಾವುದು ಅಂತ ಕೇಳಿದ್ದಾರೆ. ಹಾಗಾಗಿ ನಾನು ಈ ರೀತಿ ಕ್ವಶನ್ ಕೂಡ ಆ್ಯಡ್ ಮಾಡಿದ್ದೀನಿ. ಮ್ಯಾಗ್ನೀಷಿಯಂ ಕ್ವಶನ್ ನೋಡೋಣ. ಮ್ಯಾಗ್ನೀಷಿಯಂ ಇದು ಗಾಳಿಯಲ್ಲಿ ಉರಿದಾಗ ಯಾವ ಬಣ್ಣದ ಜ್ವಾಲೆಯೊಂದಿಗೆ ಉರಿಯುವುದು? ಕೆಂಪು, ನೀಲಿ, ಹಳದಿ, ಬಿಳಿ ಹೇಳಿದ್ದಾರೆ. ಇದರ ಸರಿಯಾದ ಉತ್ತರ ಬಿಳಿ ಬಣ್ಣದಾಗಿದೆ. ನೆಕ್ಸ್ಟ್ ಕ್ವಶನ್, ತಾಮ್ರವು ಗಾಳಿಯಲ್ಲಿ ಕಾಯಿಸಿದಾಗ ಉಂಟು ಮಾಡುವ ಆಕ್ಸೈಡ್ ಯಾವುದು? ಮೊದಲನೇದು ಕೆಂಪು ಬಣ್ಣದ ತಾಮ್ರದ ಆಕ್ಸೈಡ್, ಎರಡನೇದು ಹಳದಿ ಬಣ್ಣದ ತಾಮ್ರದ ಆಕ್ಸೈಡ್, ಮೂರನೇದು ಹಸಿರು ಬಣ್ಣದ, ನಾಲ್ಕನೇದು ಕೆಂಪು ಬಣ್ಣದ ತಾಮ್ರದ ಆಕ್ಸೈಡ್. ತಾಮ್ರ ಒಂದು ಲೋಹ ಆಗಿದೆ. ಯಾವುದು? ತಾಮ್ರವು ಒಂದು ಲೋಹ. ಈ ಲೋಹವು ಸಾಮಾನ್ಯವಾಗಿ ಗಾಳಿಯಲ್ಲಿ ಉರಿದಾಗ ಆ ಲೋಹಗಳ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತದೆ. ಇದನ್ನು ನೆನ್ಪಿಟ್ಕೊಳ್ಳಿ. ಅಂದರೆ ಕ್ವಶನ್ ಕೇಳ್ಬೋದು, ಲೋಹಗಳು ಗಾಳಿಯಲ್ಲಿ ಕಾಯಿಸಿದಾಗ ಉಂಟು ಮಾಡುವ ಸಂಯುಕ್ತ ಯಾವುದು? ಲೋಹೀಯ ಆಕ್ಸೈಡ್ ಆಗಿರುತ್ತೆ. ಅದನ್ನು ನೆನ್ಪಿಟ್ಕೊಳ್ಳಿ. ಇಲ್ಲಿ ಕೇಳಿದ ಕ್ವಶನ್ ಯಾವುದು? ಯಾವ ಬಣ್ಣದಂತ ಕೇಳಿದ್ದಾರೆ. ಇಲ್ಲಿ ಉಂಟು ಮಾಡುವ ಆಕ್ಸೈಡ್ ಕಪ್ಪು ಬಣ್ಣದ ತಾಮ್ರದ ಆಕ್ಸೈಡ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಆಕ್ಸೈಡ್ಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಉಂಟು ಮಾಡುವ ಸಂಯುಕ್ತಗಳು ಯಾವ್ಯಾವುದು ಅಂತ. ಮೊದಲನೇದು ಲವಣ, ಜಲಜನಕ, ಲವಣ ಮತ್ತು ನೀರು ಮತ್ತು ಜಲಜನಕ, ಲವಣ, ನೀರು ಅಂತ ಮೂರು ಕೇಳಿದ್ದಾರೆ. ಆಕ್ಸೈಡ್ಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಸಾಮಾನ್ಯವಾಗಿ ಲವಣಗಳು ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತೆ. ಉದಾಹರಣೆ ಹೇಳೋದಿದ್ರೆ ಮ್ಯಾಗ್ನೀಷಿಯಂ ಆಕ್ಸೈಡ್, ಮ್ಯಾಗ್ನೀಷಿಯಂ ಅಲ್ಲ, ಕ್ಯಾಲ್ಶಿಯಂ ಆಕ್ಸೈಡ್ ಅಂತಲೇ ಇಟ್ಕೊಳ್ಳೋಣ. ಈ ಕ್ಯಾಲ್ಶಿಯಂ ಆಕ್ಸೈಡ್ ಆಮ್ಲದೊಂದಿಗೆ ವರ್ತಿಸಿದಾಗ HCl ಅಥವಾ ಬೇರೆ ಆಮ್ಲದೊಂದಿಗೆ ವರ್ತಿಸಿದಾಗ ಕ್ಯಾಲ್ಶಿಯಂ ಲವಣಗಳನ್ನು ಉಂಟು ಮಾಡುತ್ತೆ, ಜೊತೆಗೆ ನೀರನ್ನು ಉತ್ಪತ್ತಿ ಮಾಡುತ್ತೆ. ನೆಕ್ಸ್ಟು, ಕೆಳಗಿನವುಗಳ ಯಾವ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಎರಡರ ಜೊತೆಯಲ್ಲಿಯೂ ವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತದೆ? ಮೇಲೆ ಹೇಳಿದ ಕ್ವಶನ್ನಲ್ಲಿ ನಾನು ಕ್ಯಾಲ್ಶಿಯಂ ತಗೊಂಡೆ. ಕೇವಲ ಕ್ಯಾಲ್ಶಿಯಂ ಅಲ್ಲ, ವಿವಿಧ ಆಕ್ಸೈಡ್ಗಳಿಗೂ ಕೂಡ ಆಮ್ಲದೊಂದಿಗೆ ವರ್ತಿಸಿ ಲವಣ ಮತ್ತು ನೀರುಗಳನ್ನು ಉತ್ಪತ್ತಿ ಮಾಡುತ್ತೆ. ಇಲ್ಲಿ 20ನೇ ಕ್ವಶನ್ ನೋಡೋಣ. ಕೆಳಗಿನಲ್ಲಿ ಯಾವ ಆಕ್ಸೈಡ್ ಅಂತ ಕೇಳಿದ್ದಾರೆ. ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡರ ಜೊತೆಯಲ್ಲೂ ವರ್ತಿಸಿ ಮಾಡಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತೆ ಅಂತ ಕೇಳಿದ್ದಾರೆ. ಮೊದಲನೇದು ಮ್ಯಾಗ್ನೀಷಿಯಂ ಆಕ್ಸೈಡ್, ತಾಮ್ರದ ಆಕ್ಸೈಡ್, ಕ್ಯಾಲ್ಶಿಯಂ ಆಕ್ಸೈಡ್, ಲಾಸ್ಟ್ ಆಪ್ಷನು ಅಲ್ಯೂಮಿನಿಯಂ ಆಕ್ಸೈಡ್ ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರೋ ಆಕ್ಸೈಡಲ್ಲಿ ಅದು ಆಮ್ಲದೊಂದಿಗೂ ವರ್ತಿಸಬೇಕು, ಪ್ರತ್ಯಾಮ್ಲದೊಂದಿಗೂ ವರ್ತಿಸಬೇಕು. ಎರಡರೊಂದಿಗೂ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಅದು ಬಿಡುಗಡೆ ಮಾಡಬೇಕಂತ ಹೇಳಿದ್ದಾರೆ. ಅದು ಯಾವುದಂದರೆ ಅಲ್ಯೂಮಿನಿಯಂ ಆಕ್ಸೈಡ್ ಆಗಿರುತ್ತೆ. ನೆಕ್ಸ್ಟು, ಕೆಳಗಿನವುಗಳಲ್ಲಿ ಉಭಯವರ್ತಿ ಆಕ್ಸೈಡ್ಗಳನ್ನು ಗುರುತಿಸಿ. ಈ ಉಭಯವರ್ತಿ ಆಕ್ಸೈಡ್ ಅಂದ್ರೇನು? ಆಕ್ಸೈಡ್ಗಳು ಆಮ್ಲದೊಂದಿಗೂ ವರ್ತಿಸಬಹುದು ಅಥವಾ ಪ್ರತ್ಯಾಮ್ಲದೊಂದಿಗೂ ವರ್ತಿಸಬಹುದು. ಇವೆರಡರ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ನೀರುಗಳನ್ನು ಉತ್ಪತ್ತಿ ಮಾಡಬೇಕು. ಅಂತಹ ಆಕ್ಸೈಡ್ಗಳನ್ನು ಉಭಯವರ್ತಿ ಆಕ್ಸೈಡ್ ಅಂತ ಕರೀತಾರೆ. ಅದರಲ್ಲಿ ಒಂದು ಉಭಯವರ್ತಿ ಆಕ್ಸೈಡ್ ಅಂದರೆ ಅಲ್ಯೂಮಿನಿಯಂ ಆಕ್ಸೈಡ್ ಆಗಿದೆ. ಯಾವುದು? ಅಲ್ಯೂಮಿನಿಯಂ ಆಕ್ಸೈಡ್. ಇನ್ನೊಂದು ಆಕ್ಸೈಡ್ ಯಾವುದಂತ ಗುರುತಿಸಲಿಕ್ಕೆ ಇಲ್ಲಿ ಕೇಳಿದ್ದಾರೆ. ಯಾವುದು? ಸತುವಿನ ಆಕ್ಸೈಡ್, ಸೀಸಿಯಂ ಆಕ್ಸೈಡ್, ಸೀಸದ ಆಕ್ಸೈಡ್, ಗ್ಯಾಲಿಯಂ ಆಕ್ಸೈಡ್.
ಈ ಉಪಯುಕ್ತ ಆಕ್ಸೈಡ್ ಯಾವ್ದು ಅಂತ ಹೇಳೋದು ನೋಡೋದಾದರೆ ಮೊದಲನೇದಾಗಿ ಅಲ್ಯೂಮಿನಿಯಂ ಆಕ್ಸೈಡ್, ಎರಡನೇದು ಸೀಸದ ಆಕ್ಸೈಡ್ ಆಗಿರುತ್ತೆ. ಹಾಗಾಗಿ ಆಪ್ಷನ್ ನಂಬರ್ 3 ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸೀಸದ ಆಕ್ಸೈಡ್ ಇದು ಕೆಳಗಿನವುಗಳಲ್ಲಿ ಉಪಯುಕ್ತ ಆಕ್ಸೈಡನ್ನು ಗುರುತ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, ಕ್ಷಾರಗಳನ್ನು ಉಂಟು ಮಾಡುವ ಲೋಹಗಳು. ಕ್ಷಾರ ಅಂದ್ರೇನು? ಇಲ್ಲಿ ಹೇಳಿದ್ದಾರೆ, ಹೆಚ್ಚಿನ ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಕರಗುವುದಿಲ್ಲ, ಆದರೆ ಇವುಗಳಲ್ಲಿ ಕೆಲವು ನೀರಿನಲ್ಲಿ ಕರಗಿ ಕ್ಷಾರಗಳನ್ನು ಉಂಟು ಮಾಡುತ್ತದೆ. ಅಂದರೆ ಕ್ಷಾರಗಳು ಅಂದರೆ ನೀರಿನಲ್ಲಿ ಕರಗುವ ಲೋಹಗಳನ್ನು ಕ್ಷಾರಗಳು ಅಂತ ಕರೀತಾರೆ. ಹಾಗಾದರೆ ಕೆಳಗಿನಲ್ಲಿ ಯಾವುದು ನೀರಿನಲ್ಲಿ ಕರಗಿ ಕ್ಷಾರಗಳನ್ನು ಉಂಟು ಮಾಡ್ತವೆ? ಆಪ್ಷನ್ ನಂಬರ್ 1 ಏನಿದೆ, ಅಲ್ಯೂಮಿನಿಯಂ ಗ್ಯಾಲಿಯಂ, 2 ಸೋಡಿಯಂ ಪೊಟ್ಯಾಷಿಯಂ, 3 ಗ್ಯಾಲಿಯಂ ಮ್ಯಾಗ್ನೀಷಿಯಂ, 4th ಒನ್ ಗ್ಯಾಲಿಯಂ ಮತ್ತು ಪೊಟ್ಯಾಷಿಯಂ ಅಂತ ಕೊಟ್ಟಿದ್ದಾರೆ. ಇವುಗಳಲ್ಲಿ ಕ್ಷಾರಗಳನ್ನು ಉಂಟು ಮಾಡುವ ಲೋಹಗಳನ್ನು ನೋಡೋದಾದರೆ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಆಗಿರುತ್ತೆ. ಆಪ್ಷನ್ ನಂಬರ್ 2 ಸರಿಯಾದ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ 23, ಕೆಳಗಿನವುಗಳಲ್ಲಿ ಕ್ಷಾರವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಮೊದಲನೇದು ಯಾವುದು? ಕ್ಯಾಸ್ಟಿಕ್ ಸೋಡಾ. ಎರಡನೇದು ಯಾವುದು? ಕ್ಯಾಸ್ಟಿಕ್ ಪೊಟ್ಯಾಷ್. ಮೂರನೇದು ಯಾವುದು? ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ನಾಲ್ಕನೇದು ಯಾವುದು? ಮ್ಯಾಗ್ನೀಷಿಯಾ ಹಾಲು. ಇದರಲ್ಲಿ ಕ್ಯಾಸ್ಟಿಕ್ ಸೋಡಾ ಅಂದ್ರೇನು? ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಕರೀತಾರೆ. ಕ್ಯಾಸ್ಟಿಕ್ ಸೋಡಾವನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಕರೀತಾರೆ. ಈ ಕ್ಯಾಸ್ಟಿಕ್ ಪೊಟ್ಯಾಷನ್ನು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಂತ ಕರೀತಾರೆ. ಮ್ಯಾಗ್ನೀಷಿಯಾ ಹಾಲು, ಈ ಮ್ಯಾಗ್ನೀಷಿಯಾ ಹಾಲು ಅಂದರೆ ಸಾಮಾನ್ಯವಾಗಿ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್. ಈ ಕೆಳಗಿನವುಗಳಲ್ಲಿ ಕ್ಷಾರವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಕ್ಷಾರ ಅಂದ್ರೇನು? ನೀರಿನಲ್ಲಿ ಕರಗುವ ಲೋಹಗಳು ಕ್ಷಾರವನ್ನು ಉಂಟು ಮಾಡುತ್ತೆ. ಹಾಗಾದರೆ ಕೆಳಗೆ ನಾವು ಗುರುತಿಸಿ ಅಂತ ಹೇಳಿದ್ದಾರೆ. ಮೊದಲನೇ ಆಪ್ಷನ್ ಏನಿದೆ? ಆ ಮತ್ತು ಇ ಇದೆ. ಎರಡನೇದು ಅ ಆ, ಮೂರನೇದು ಅ ಆ ಇ, ನಾಲ್ಕನೇದು ಅ ಆ ಇ 4 ಅಂತ ಕೊಟ್ಟಿದ್ದಾರೆ. ಕ್ಷಾರವನ್ನು ಗುರುತಿಸಬೇಕಾದ್ರೆ ಮೊದಲನೇದಾಗಿ ನೋಡೋಣ, ಕ್ಯಾಸ್ಟಿಕ್ ಸೋಡಾ ಹೌದಾ ಅಲ್ವಾ? ಹೌದು. ಕ್ಯಾಸ್ಟಿಕ್ ಸೋಡಾ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್. ಈ ಸೋಡಿಯಂ ನೀರಿನಲ್ಲಿ ಕರಗುವ ಲೋಹ. ಇವು ನೀರಿನಲ್ಲಿ ಕರಗಿ ಕ್ಷಾರವನ್ನು ಉಂಟು ಮಾಡ್ತವೆ. ಹಾಗಾಗಿ ಕ್ಯಾಸ್ಟಿಕ್ ಸೋಡಾ ಹೌದು. ಎರಡನೇದು ಕ್ಯಾಸ್ಟಿಕ್ ಪೊಟ್ಯಾಷ್. ಕ್ಯಾಸ್ಟಿಕ್ ಪೊಟ್ಯಾಷ್ ಅಂದರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಪೊಟ್ಯಾಷಿಯಂ ಒಂದು ನೀರಿನಲ್ಲಿ ಕರಗುವ ಲೋಹ. ಇದು ನೀರಿನಲ್ಲಿ ಕರಗಿ ಹೈಡ್ರಾಕ್ಸೈಡ್ಗಳನ್ನು ಉಂಟು ಮಾಡಿದೆ. ಹಾಗಾಗಿ ಇದು ಹೌದು. ಮೂರನೇದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಹೌದು. ಮ್ಯಾಗ್ನೀಷಿಯಂ ಅಂದರೆ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್, ಇದು ಕೂಡ ಕ್ಷಾರ. ಹಾಗಾಗಿ 4 ಆಪ್ಷನು ಸರಿಯಾಗಿದೆ. ಇದನ್ನು ಸರಿ ಹೊಂದಿರೋ ಆಪ್ಷನ್ ಯಾವುದಂದರೆ ಆಪ್ಷನ್ ನಂಬರ್ 4 ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟು, ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸುವ ಲೋಹ. ಈಗಾಗಲೇ ಹೇಳಾಗಿದೆ. ಮೊದಲನೇದು ಲಿಥಿಯಂ ಸೋಡಿಯಂ ಪೊಟ್ಯಾಷಿಯಂ, ಲಿಥಿಯಂ ಸೋಡಿಯಂ. ನಾಲ್ಕನೇದು ಲಿಥಿಯಂ ಸೋಡಿಯಂ ಪೊಟ್ಯಾಷಿಯಂ ಅಂತ ಕೊಟ್ಟಿದ್ದಾರೆ. ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸುವ ಲೋಹ ನೋಡೋದಾದರೆ ಸೋಡಿಯಂ ಪೊಟ್ಯಾಷಿಯಂ ಅಂತ ನಾವು ತೆಗೆದುಕೊಳ್ಳಬಹುದು. ಹಾಗಾದರೆ ಲಿಥಿಯಂ ಅಲ್ವೋ ಅಂತ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಲಿಥಿಯಮು ಕೂಡ ಸೀಮೆ ಎಣ್ಣೆಯಲ್ಲಿ ಸಂಗ್ರಹ ಮಾಡ್ತಾರೆ. ಆದರೆ ಕೇವಲ ಇದನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಸೀಮೆ ಎಣ್ಣೆಯಲ್ಲಿ ನಾವು ಹಾಕಿದ ತಕ್ಷಣ ಅದು ಮೇಲಕ್ಕೆ ಬಂದು ಕೂತ್ಕೊಳ್ಳುತ್ತೆ. ಅಂದರೆ ಅದು ಮೇಲೆ ತೇಲಲು ಪ್ರಾರಂಭ ಮಾಡುತ್ತೆ. ಯಾವಾಗ ಅದು ನೀರನ್ನು ಮೇಲೆ ಪ್ರಾರಂಭ ಮಾಡಿ ಶುರು ಮಾಡುತ್ತೋ ಅದು ವಾತಾವರಣದೊಂದಿಗೆ ಮತ್ತೆ ವರ್ತಿಸಿ ಸಂಯುಕ್ತಗಳನ್ನು ಉಂಟು ಮಾಡುತ್ತದೆ. ಹಾಗಾಗಿ ಲಿಥಿಯಂನನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಬೇಕು ಅಂತ ಹೇಳಿದ್ರೆ ಅದು ಸೀಮೆ ಎಣ್ಣೆಯಲ್ಲಿ ಮುಳುಗುವಂತೆ ಏನಾದರೂ ಮಾಡಬೇಕಾಗತ್ತೆ. ಹಾಗಾದರೆ ಮುಳುಗಬೇಕಂದ್ರೆ ಏನು ಮಾಡಬೇಕಾಗತ್ತೆ? ಪ್ಯಾರಾಫಿನ್ ಮೇಣವನ್ನು ಲಿಥಿಯಂ ಸುತ್ತ ಹೊದಿಕೆ ಅಂತ ಅದನ್ನು ಸುತ್ತುವರೆದು ನಂತರ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸ್ತಾರೆ. ಅದಕ್ಕಾಗಿ ಸಾಮಾನ್ಯವಾಗಿ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸೋ ಲೋಹ ಅಂತ ಹೇಳಿದ್ರೆ ಸೋಡಿಯಂ ಪೊಟ್ಯಾಷಿಯಂ ಅಂತ ಗುರ್ತ ಮಾಡ್ತಾರೆ. ಲಿಥಿಯಂ ಅಂತ ಆಪ್ಷನ್ ಕೊಟ್ಟರೆ ನೀವು ಗುರ್ತ ಮಾಡಬಹುದು. ಆದರೆ ಲಿಥಿಯಂ ಹೇಳೋ ಆಪ್ಷನನ್ನು ನಿಮಗೆ ಕೊಡೋದಿಲ್ಲ. ಯಾಕಂದರೆ ಅದು ಪ್ಯಾರಾಫಿನ್ ಮೇಣದಿಂದ ಅದನ್ನು ಮತ್ತು ಸುತ್ತುವರೆದು ಅದನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸ್ತಾರೆ ಹೇಳಿ. ನೆಕ್ಸ್ಟ್, ಹೆಚ್ಚಿನ ಉಷ್ಣತೆಯಲ್ಲೂ ಆಕ್ಸಿಜನ್ ಜೊತೆ ವರ್ತಿಸದೇ ಇರುವ ಲೋಹವನ್ನು ಗುರುತಿಸಲಿಕ್ಕೆ ಹೇಳಿದ್ದಾರೆ. ಮೊದಲನೇದು ಚಿನ್ನ ಬೆಳ್ಳಿ, ಎರಡನೇದು ತಾಮ್ರ ಮತ್ತು ಚಿನ್ನ, ಬೆಳ್ಳಿ ಮತ್ತು ತಾಮ್ರ, ತಾಮ್ರ ಚಿನ್ನ ಬೆಳ್ಳಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನೇರವಾದ ಉತ್ತರ ಹೇಳಿಬಿಡ್ತೀನಿ. ಸರಿಯಾದ ಉತ್ತರ ಚಿನ್ನ ಮತ್ತು ಬೆಳ್ಳಿ. ಇದು ಹೆಚ್ಚಿನ ಉಷ್ಣತೆಯಲ್ಲಿಯೂ ಕೂಡ ಆಕ್ಸಿಜನ್ ಜೊತೆಗೆ ವರ್ತನೆ ಮಾಡೋದಿಲ್ಲ. ನೆಕ್ಸ್ಟು, ಆನೋಡೀಕರಣ ಅಂತ ಹೇಳಿದ್ರೇನು? ಆಪ್ಷನ್ ನಂಬರ್ 1
ಅಲ್ಯೂಮಿನಿಯಂ ಇದು ನೀರಿನಲ್ಲಿ ಕ್ಷಾರೀಯ ಲವಣಗಳನ್ನು ಉಂಟು ಮಾಡುವ ಪ್ರಕ್ರಿಯೆ. ಎರಡನೇದು ಅಲ್ಯೂಮಿನಿಯಂ ಇದು ಉಭಯವರ್ತಿ ಆಕ್ಸೈಡ್ಗಳನ್ನು ಉಂಟು ಮಾಡುವ ಪ್ರಕ್ರಿಯೆ. ಮೂರನೇದು ಸಲ್ಫರ್ ಪದರವನ್ನು ಉಂಟು ಮಾಡುವ ಪ್ರಕ್ರಿಯೆ. ನಾಲ್ಕನೇದು ಅಲ್ಯೂಮಿನಿಯಂ ಮೇಲೆ ದಪ್ಪ ಆಕ್ಸೈಡ್ ಪದರವನ್ನು ಉಂಟು ಮಾಡುವ ಪ್ರಕ್ರಿಯೆ. ಇದಕ್ಕೆ ಸರಿಯಾದ ಉತ್ತರ ನಾಲ್ಕನೇದು. ಅಲ್ಯೂಮಿನಿಯಂನ ಮೇಲೆ ದಪ್ಪ ಆಕ್ಸೈಡ್ ಪದರವನ್ನು ಉಂಟು ಮಾಡುವ ಪ್ರಕ್ರಿಯೆಯನ್ನು ಆನೋಡೀಕರಣ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್, ಅಲ್ಯೂಮಿನಿಯಂ ಆನೋಡೀಕರಣದಲ್ಲಿ ಬಳಸುವ ಸಂಯುಕ್ತ ಯಾವುದು? ಯಾವುದನ್ನು ಬಳಸ್ತಾರೆ ಅದರಲ್ಲಿ? ಮೊದಲನೇದು ಸಾರರಿಕ್ತ ಗಂಧಕಾಮ್ಲ, ಸಾರರಿಕ್ತ ನೈಟ್ರಿಕ್ ಆಮ್ಲ, ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ. ನೆಕ್ಸ್ಟ್ ಹೇಳಿದ್ದಾರೆ ನೈಟ್ರಿಕ್ ಆಮ್ಲವನ್ನು ಬಳಸ್ತಾರೆ, ಹೈಡ್ರೋಕ್ಲೋರಿಕ್ ಆಮ್ಲ ಎರಡನ್ನೂ ಬಳಸ್ತಾರೆ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸಾರರಿಕ್ತ ಗಂಧಕಾಮ್ಲವನ್ನು ಆನೋಡೀಕರಣದಲ್ಲಿ ಸಂಯುಕ್ತವಾಗಿ ಬಳಕೆ ಮಾಡ್ತಾರೆ. ನೆಕ್ಸ್ಟ್, ಕೆಳಗಿನವನಲ್ಲಿ ಅತ್ಯಂತ ಕ್ರಿಯಾಶೀಲ ಲೋಹ ಯಾವುದು ಅಂತ ಕೇಳಿದ್ದಾರೆ. ಚಿನ್ನ, ಬೆಳ್ಳಿ, ಪ್ಲಾಟಿನಮ್ ಮತ್ತು ಸೋಡಿಯಂ ಅಂತ ಹೇಳಿದ್ದಾರೆ. ಕ್ರಿಯಾಶೀಲ ಲೋಹ ನೋಡೋದಾದರೆ ಚಿನ್ನ ಮತ್ತು ಬೆಳ್ಳಿ ಮಾತ್ರ ಕ್ರಿಯಾಶೀಲ ಮತ್ತು ಪ್ಲಾಟಿನಮ್ ಇದು ಮೂರೂ ಕೂಡ ಕ್ರಿಯಾಶೀಲ ಲೋಹ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಆಮ್ಲಜನಕದೊಂದಿಗೂ ವರ್ತಿಸೋದು ಕಡಿಮೆ, ಬೇರೆ ಲೋಹದೊಂದಿಗೆ ವರ್ತಿಸೋದು ಕಡಿಮೆ. ಹಾಗೆ ಅತ್ಯಂತ ಕ್ರಿಯಾಶೀಲ ಲೋಹ ಅಂತ ಹೇಳಿದ್ರೆ ಇಲ್ಲಿ ಸೋಡಿಯಂ ಅಂತ ಹೇಳ್ಬೋದು. ಇದು ವಾತಾವರಣದೊಂದಿಗೆ ವೇಗವಾಗಿ ವರ್ತಿಸಿ ಹೊತ್ತಿಕೊಂಡು ಜಲಜನಕವನ್ನು ಬಿಡುಗಡೆ ಮಾಡುತ್ತೆ. ನೆಕ್ಸ್ಟ್, ಲೋಹಗಳು ನೀರಿನ ಜೊತೆ ಪ್ರವರ್ತಿಸಿದಾಗ ಉಂಟು ಮಾಡುವ ಉತ್ಪನ್ನಗಳು. ಮೊದಲನೇದಾಗಿ ಲೋಹದ ಆಕ್ಸೈಡ್ ಮತ್ತು ಆಮ್ಲಜನಕ, ಎರಡನೇದು ಲೋಹೀಯ ಆಕ್ಸೈಡ್ ಮತ್ತು ಆಮ್ಲಜನಕ, ಮೂರನೇದು ಲೋಹೀಯ ಆಕ್ಸೈಡ್ ಮತ್ತು ಜಲಜನಕ, ನೆಕ್ಸ್ಟು ಅಲೋಹ ಆಕ್ಸೈಡ್ ಮತ್ತು ಜಲಜನಕ. ಲೋಹಗಳು ನೀರಿನೊಂದಿಗೆ ಪ್ರವರ್ತಿಸಬೇಕು, ಆಗೇನು ಬಿಡುಗಡೆ ಆಗುತ್ತೆ? ಮೊದಲನೇದಾಗಿ ಜಲಜನಕ ಬಿಡುಗಡೆ ಆಗುತ್ತೆ. ಲೋಹ ಕ್ಯಾಲ್ಶಿಯಂ ಅಂತಲೇ ತೆಗೆದುಕೊಳ್ಳೋಣ, ಅದು ನೀರಿನೊಂದಿಗೆ ವರ್ತಿಸಬೇಕು, ಆವಾಗೇನಾಗತ್ತೆ? ಜಲಜನಕ ಬಿಡುಗಡೆ ಆಗುತ್ತೆ. ಲೋಹೀಯ ಆಕ್ಸೈಡ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅದು ಕೂಡ ಬಿಡುಗಡೆ ಆಗತ್ತೆ. ಹಾಗಾಗಿ ಇದರ ಆಪ್ಷನ್ ಏನು? ಲೋಹೀಯ ಆಕ್ಸೈಡ್ ಮತ್ತು ಜಲಜನಕ ಉಂಟಾಗುವುದು. ನೆಕ್ಸ್ಟ್, ರಭಸವಾಗಿ ತಣ್ಣೀರ ಜೊತೆ ಪ್ರವರ್ತಿಸುವ ಲೋಹ. ರಭಸವಾಗಿ ಅಂದರೆ ಅತ್ಯಂತ ವೇಗವಾಗಿ ತಾಮ್ರ, ಎರಡನೇದು ಸೋಡಿಯಂ ಪೊಟ್ಯಾಷಿಯಂ, ನೆಕ್ಸ್ಟ್ ತಾಮ್ರ ಸೋಡಿಯಂ, ನೆಕ್ಸ್ಟ್ ತಾಮ್ರ ಮತ್ತು ಪೊಟ್ಯಾಷಿಯಂ. ಇದಕ್ಕೆ ಸರಿಯಾದ ಉತ್ತರ ಸೋಡಿಯಂ ಮತ್ತು ಪೊಟ್ಯಾಷಿಯಂ. ಅದಕ್ಕಾಗಿ ಅದನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹ ಮಾಡ್ತಾರೆ. ನೆಕ್ಸ್ಟ್, ಕಣ್ಣೀರಿನೊಂದಿಗೆ ಕಣ್ಣೀರಲ್ಲ, ಅದು ತಣ್ಣೀರಿನೊಂದಿಗೆ ಪ್ರತಿವರ್ತಿಸದೇ ಇರುವ ಲೋಹ ಗುರುತಿಸಿ. ಅಂದರೆ ಸಾದಾ ನೀರೊಂದಿಗೆ ಅದು ಪ್ರತಿವರ್ತಿಸುವುದಿಲ್ಲ. ಅದಕ್ಕೆ ಪ್ರತಿವರ್ತಿಸಬೇಕು ಅಂತ ಹೇಳಿದ್ರೆ ಬಿಸಿಯಾದ ನೀರೇ ಬೇಕಾಗತ್ತೆ. ಹಾಗಾದ್ರೆ ಯಾವುದು? ಕ್ಯಾಲ್ಶಿಯಂ, ಸೋಡಿಯಂ, ಮ್ಯಾಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಅಂತ ಹೇಳಿದ್ದಾರೆ. ಸೋಡಿಯಂ ಇರ್ಬೋದು, ಪೊಟ್ಯಾಷಿಯಂ ಇರ್ಬೋದು. ಇದು ತಣ್ಣೀರಿನೊಂದಿಗೆ ವೇಗವಾಗಿ ವರ್ತಿಸೋ ಲೋಹ. ಕ್ಯಾಲ್ಶಿಯಂ ಕೂಡ ಇದು ತಣ್ಣೀರಿನೊಂದಿಗೆ ವರ್ತನೆ ಮಾಡುತ್ತೆ. ಹಾಗಾಗಿ ಬಿಸಿಯಾದ ನೀರಿನೊಂದಿಗೆ ಪ್ರತಿವರ್ತಿಸುವ ಲೋಹ ನೋಡೋದಾದರೆ ಮ್ಯಾಗ್ನೀಷಿಯಂ ಆಗಿರುತ್ತೆ. ಇದು ತಣ್ಣೀರಿನೊಂದಿಗೆ ಪ್ರತಿವರ್ತಿಸುವುದಿಲ್ಲ. ಬಿಸಿ ನೀರಿನೊಂದಿಗೆ ಪ್ರತಿವರ್ತಿಸಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುವ ಲೋಹ. ಈಗಾಗಲೇ ಹೇಳಿದೆ, ಅದ್ಯಾವುದು? ಡೈರೆಕ್ಟಾಗಿ ಆನ್ಸರು ಮ್ಯಾಗ್ನೀಷಿಯಂ. ನೆಕ್ಸ್ಟ್, ತಣ್ಣನೆಯ ನೀರಿನೊಂದಿಗೆ ವರ್ತಿಸುವಾಗ ನೀರಿನ ಮೇಲೆ ತೇಲಲು ಪ್ರಾರಂಭಿಸುವ ಲೋಹ ಯಾವುದು? ಮೊದಲನೇದಾಗಿ ಕ್ಯಾಲ್ಶಿಯಂ, ಸೋಡಿಯಂ, ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ ಅಂತ ಹೇಳಿದ್ದಾರೆ. ತಣ್ಣನೆಯ ನೀರು ವರ್ತಿಸುವಾಗ ನೀರಿನ ಮೇಲೆ ತೇಲಲು ಪ್ರಾರಂಭಿಸುವ ಲೋಹ. ಆಪ್ಷನ್ ನಂಬರ್ ಫಸ್ಟ್ ಇದಕ್ಕೆ ಸರಿಯಾದ ಆನ್ಸರ್ ಆಗಿರುತ್ತದೆ. ಯಾವುದು? ಕ್ಯಾಲ್ಶಿಯಂ. ಆ್ಯಕ್ಚುಲಿ ಇದು ತಣ್ಣೀರಿನೊಂದಿಗೆ ಪ್ರತಿವರ್ತಿಸೋದು ಕಡಿಮೆ. ಯಾವುದು? ಕ್ಯಾಲ್ಶಿಯಂ. ಒಂದು ವೇಳೆ ಹಂಗೆ ವರ್ತಿಸಿದಾಗಲೂ ಕೂಡ ಅದೇನಾಗುತ್ತೆ? ಹೈಡ್ರೋಜನ್ ಬಿಡುಗಡೆ ಆಗುತ್ತಲ್ಲ, ಆ ಹೈಡ್ರೋಜನ್ ಉಷ್ಣದೊಂದಿಗೆ ಹೈಡ್ರೋಜನ್ ಹೊತ್ತಿಕೊಳ್ಳಲು ಬೇಕಾಗುವ ಉಷ್ಣ ಅಲ್ಲಿ ಬಿಡುಗಡೆ ಆಗೋದಿಲ್ಲ. ಅದೇ ಒಂದು ವೇಳೆ ಸೋಡಿಯಂ ಮತ್ತು ಪೊಟ್ಯಾಷಿಯಂ, ನಾನು ಹಿಂದೆ ಕೇಳಿದ ಕ್ವಶನಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಿಲ್ಲ, ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವುದು? ಸೋಡಿಯಂ ಮತ್ತು ಪೊಟ್ಯಾಷಿಯಂ ಇದು ತಣ್ಣನೆ ನೀರಿನೊಂದಿಗೆ ವೇಗವಾಗಿ ವರ್ತಿಸುವ ಲೋಹ. ಇದೇನು ಮಾಡುತ್ತೆ? ವೇಗವಾಗಿ ವರ್ತಿಸಿ
ಅಲ್ಲಿ ಏನಾಗುತ್ತೆ, ಲೋಹ ವರ್ತಿಸಿದಾಗ ಸಾಮಾನ್ಯವಾಗಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ಇದು ಒಂದು ಬಹಿರುಷ್ಣಕ ಕ್ರಿಯೆ. ಯಾವುದು, ಸೋಡಿಯಂ ಮತ್ತು ಪೊಟ್ಯಾಷಿಯಮು ನೀರಿನೊಂದಿಗೆ ವರ್ತಿಸುವುದು ಒಂದು ಬಹಿರುಷ್ಣಕ ಕ್ರಿಯೆ. ಅಲ್ಲಿ ಬಿಡುಗಡೆಯಾದ ಉಷ್ಣ ಎಷ್ಟಿರುತ್ತೆ ಅಂತ ಹೇಳಿದ್ರೆ, ಬಿಡುಗಡೆಯಾಗುವ ಹೈಡ್ರೋಜನ್ ಅನಿಲ ಕೂಡ ಬೇಗನೆ ಹೊತ್ತಿಕೊಂಡಲ್ಲಿ ಉರಿಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅದಕ್ಕಾಗಿ ಸೋಡಿಯಂ ಪೊಟ್ಯಾಷಿಯಂ ನೀರಿನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಹೈಡ್ರೋಜನ್ ಅಂತ ಹೇಳಲ್ಲ. ಯಾಕಂದರೆ ಬಿಡುಗಡೆ ಆದರೂ ಕೂಡ ಅದು ತಕ್ಷಣವೇ ಹೊತ್ತಿಕೊಂಡು ಉರಿಯುವುದಂತ ಹೇಳ್ತಾರೆ. ಒಂದು ವೇಳೆ ನಿಮಗೇನಾದರೂ ಬಿಡುಗಡೆಯಾಗೋ ಸೋಡಿಯಂ ಮತ್ತು ಪೊಟ್ಯಾಷಿಯಮ್ ಮಾಡಿದಾಗ ಬಿಡುಗಡೆಯಾಗೋ ಅನಿಲ ಅಂತ ಕೇಳಿದ್ರೆ ಜಲಜನಕ ಅಂತ ಆಪ್ಷನ್ ಕೊಟ್ಟಿದ್ರೆ ನೀವು ಬರಿಬೋದು. ಆದರೆ ಅದೇ ನೀರಿನೊಂದಿಗೆ ವರ್ತಿಸುವಾಗ ನೀರಿನ ಮೇಲೆ ತೇಲಲು ಪ್ರಾರಂಭಿಸೋ ಲೋಹ ಅಂದರೆ ಕ್ಯಾಲ್ಶಿಯಂ ಅಂತ ನೇರವಾಗಿ ನೀವು ಬರಿಬೋದು. ಯಾಕೆ ನೀರಿನಲ್ಲಿ ತೇಲುತ್ತೆ? ಒಂದು ವೇಳೆ ಕ್ಯಾಲ್ಶಿಯಂ ಏನಾಗುತ್ತೆ, ಅದು ನೀರಿನೊಂದಿಗೆ ವರ್ತಿಸಿದಾಗ ಜಲಜನಕ ಬಿಡುಗಡೆ ಆಗುತ್ತೆ. ಆ ಜಲಜನಕದ ಅನಿಲ ಅದು ಅನಿಲ ಸಾಮಾನ್ಯವಾಗಿ ಈ ಗುಳ್ಳೆಗಳು ಏನಾಗುತ್ತೆ, ಮೇಲೆ ಬಂದು ತೇಲಿಕ್ಕೆ ಶುರು ಆಗುತ್ತೆ. ಈ ಕ್ಯಾಲ್ಶಿಯಂ ಏನು ಮಾಡುತ್ತೆ ಅಂತ ಹೇಳಿದ್ರೆ ಆ ಗುಳ್ಳೆಗಳೊಂದಿಗೆ, ನೀರಿನ ಗುಳ್ಳೆಗಳಿಗೆ ಅಂಟ್ಕೊಳ್ಳುತ್ತೆ. ಹಾಗಾಗಿ ಅದು ನೀರಿನ ಮೇಲೆ ಬಂದು ತೇಲಿಕ್ಕೆ ಶುರು ಮಾಡುತ್ತೆ. ಅನಿಲಗಳು ಸಾಮಾನ್ಯವಾಗಿ ಹಗುರ ಆಗಿರುತ್ತೆ, ಅವು ಸಾಮಾನ್ಯವಾಗಿ ನೀರಿನ ಮೇಲೆ ಬರೋದು ಸಹಜ. ಈ ಕ್ಯಾಲ್ಶಿಯಂ ಕೂಡ ಏನು ಮಾಡುತ್ತೆ, ಆ ಗುಳ್ಳೆಗಳೊಂದಿಗೆ, ಅನಿಲ ಗುಳ್ಳೆಗೆ ಅಂಟುಕೊಂಡು ಮೇಲೆ ತೇಲಿಕ್ಕೆ ಪ್ರಾರಂಭ ಮಾಡುತ್ತೆ. ಇಲ್ಲಿಯೂ ಕೂಡ ಯಾವುದು, ಜಲಜನಕ ಅನಿಲ ಬಿಡುಗಡೆ ಆಗುತ್ತೆ. ಸಾಮಾನ್ಯವಾಗಿ ಲೋಹಗಳು ನೀರಿನೊಂದಿಗೆ ವರ್ತಿಸುವಾಗ ಬಿಡುಗಡೆಯಾಗುವ ಅನಿಲ ಯಾವುದಂತ ಕೇಳಿದ್ರೆ ನೀವು ಜಲಜನಕ ಅಂತ ಬರಿಬೇಕಾಗತ್ತೆ. ನೆಕ್ಸ್ಟ್, ನೀರು ಹಬೆಯ ಜೊತೆ ಪ್ರತಿವರ್ತಿಸಿ ಹೈಡ್ರೋಜನ್ಗಳನ್ನು ಉಂಟು ಮಾಡುವ ಲೋಹ. ಮೊದಲನೇದಾಗಿ ಸೀಸ, ತಾಮ್ರ, ಬೆಳ್ಳಿ, ಚಿನ್ನ. ಎರಡನೇದಾಗಿ ಅಲ್ಯೂಮಿನಿಯಂ, ಕಬ್ಬಿಣ, ಸತು. ಮೂರನೇದಾಗಿ ಸೀಸ, ಅಲ್ಯೂಮಿನಿಯಂ, ಕಬ್ಬಿಣ, ಸತು. ನಾಲ್ಕನೇದಾಗಿ ತಾಮ್ರ, ಅಲ್ಯೂಮಿನಿಯಂ ಮತ್ತು ಕಬ್ಬಿಣ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ನಂಬರ್ 2 ಅಲ್ಯೂಮಿನಿಯಂ, ಕಬ್ಬಿಣ ಮತ್ತು ಸತು ಆಗಿರುತ್ತೆ. ಇದು ಹೈಡ್ರೋಜನ್ ಉಂಟು ಮಾಡುವ ಲೋಹ. ಯಾವುದ್ರ ಸಂಗತಿಗೆ? ತಣ್ಣನೆಯ ನೀರು ಅಲ್ಲ, ಬಿಸಿಯಾದ ನೀರು ಕೂಡ ಅಲ್ಲ. ಯಾವ ನೀರು ಅಂದರೆ ಹಬೆಯೊಂದಿಗೆ. ಇದು ಇಂಪಾರ್ಟೆಂಟ್. ನೀರಿನ ಹಬೆಯೊಂದಿಗೆ ಪ್ರತಿವರ್ತಿಸುತ್ತದೆ ಇದು. ಯಾವುದು? ಅಲ್ಯೂಮಿನಿಯಂ, ಕಬ್ಬಿಣ, ಸತು. ಅದೇ ತಣ್ಣನೆಯ ನೀರು ಅಂತ ಕೇಳಿದ್ರೆ ಸೋಡಿಯಂ, ಪಾದರಸ, ಕ್ಯಾಲ್ಶಿಯಂ ಅಂತ ಕೊಡಬೇಕಾಗತ್ತೆ. ಬಿಸಿ ನೀರು ಅಂತ ಕೊಟ್ಟಾಗ ಮ್ಯಾಗ್ನೀಷಿಯಂ ಅಂತ ಬರೀಬೇಕಾಗತ್ತೆ. ನೀರಿನ ಹಬೆ ಅಂತ ಕೊಟ್ಟಾಗ ಅಲ್ಯೂಮಿನಿಯಂ, ಕಬ್ಬಿಣ, ಸತು ಅಂತ ಗುರ್ತ ಮಾಡಬೇಕಾಗತ್ತೆ. ಇಲ್ಲಿ ಮೊದಲನೇ ಆಪ್ಷನ್ ನೋಡಿ, ಸೀಸ, ತಾಮ್ರ, ಬೆಳ್ಳಿ, ಚಿನ್ನ ಅಂತ ಕೊಟ್ಟಿದ್ದಾರೆ. ಈ 4 ಯಾವುದು ಲೋಹಗಳು ಸಾಮಾನ್ಯವಾಗಿ ನೀರಿನೊಂದಿಗೆ ವರ್ತನೆಯನ್ನು ಮಾಡೋದಿಲ್ಲ. ನೆಕ್ಸ್ಟ್ ಕ್ವಶನ್, ಲೋಹವು ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ. ಆಮ್ಲಜನಕ, ಜಲಜನಕ, ಗಂಧಕ, ಇಂಗಾಲ. ಈಗಾಗಲೇ ಹೇಳಿದೆ, ಲೋಹವು ಆಮ್ಲದೊಂದಿಗೆ ವರ್ತನೆ ಮಾಡಿದಾಗ ಯಾವುದು ಬಿಡುಗಡೆ ಆಗುತ್ತೆ? ಜಲಜನಕ ಬಿಡುಗಡೆ ಆಗತ್ತೆ. ಸೋಡಿಯಂ ಪ್ಲಸ್ HCl. ಸೋಡಿಯಂ ಹೇಳೋದು ಒಂದು ಲೋಹ, HCl ಆಮ್ಲ. ಬಿಡುಗಡೆ ಏನಾಗುತ್ತೆ? NaCl ಜೊತೆಗೆ ಜಲಜನಕ ಬಿಡುಗಡೆ ಆಗತ್ತೆ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ? ಸಾಮಾನ್ಯವಾಗಿ ಲೋಹಗಳು ನೈಟ್ರಿಕ್ ಆಮ್ಲದ ಜೊತೆಗೆ ಪ್ರತಿವರ್ತಿಸಿದಾಗ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ. ಎರಡನೇದು, ನೈಟ್ರಿಕ್ ಆಮ್ಲವು ಪ್ರಬಲ ಅಪಕರ್ಷಕ. ಮೂರನೇದು ಯಾವುದು? ಲೋಹಗಳು ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಸ್ವತಃ ಯಾವುದಾದರೂ ಒಂದು ನೈಟ್ರೋಜನ್ ಆಕ್ಸೈಡ್ಗಳಾಗಿ ಅಪಕರ್ಷಕ ಹೊಂದೋದಂತ ಕೊಟ್ಟಿದ್ದಾರೆ. ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿದ್ದಾರೆ? ಮೊದಲನೇದಾಗಿ ಸಾಮಾನ್ಯವಾಗಿ ಲೋಹಗಳು ನೈಟ್ರಿಕ್ ಆಮ್ಲ ಜೊತೆಗೆ ಪ್ರತಿವರ್ತಿಸಿದಾಗ ಅಂತ ಹೇಳಿದಾರಲ್ಲ, ಸಾಮಾನ್ಯವಾಗಿ ಈ ಆಪ್ಷನ್ ಕೂಡ ತಪ್ಪಾದ ಆಪ್ಷನ್ ಆಗಿದೆ. ಎರಡನೇದು, ನೈಟ್ರಿಕ್ ಆಮ್ಲವು ಪ್ರಬಲ ಅಪಕರ್ಷಕ ಅಂತ ಹೇಳಿದ್ದಾರೆ. ಇದು ಪ್ರಬಲ ಅಪಕರ್ಷಕ ಅಲ್ಲ, ಅದು ಪ್ರಬಲ ಉತ್ಕರ್ಷಕ ಆಗಿರುತ್ತೆ. ನೆಕ್ಸ್ಟು ಮೂರನೇದು, ಇದು ಸರಿಯಾದ ಆಪ್ಷನ್ ಆಗಿರುತ್ತೆ.
ಸಾಮಾನ್ಯವಾಗಿ ಲೋಹಗಳು ನೈಟ್ರಿಕ್ ಆಮ್ಲದ ಜೊತೆಗೆ ವರ್ತನೆ ಮಾಡಿದಾಗ ಯಾವುದೇ ರೀತಿಯ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಈ ನೈಟ್ರಿಕ್ ಆಮ್ಲ ಒಂದು ಪ್ರಬಲ ಉತ್ಕರ್ಷಕ ಆಗಿರುತ್ತೆ. ಜೊತೆಗೆ ಉತ್ಪತ್ತಿಯಾದ ಹೈಡ್ರೋಜನನ್ನು ಉತ್ಕರ್ಷಿಸಿ ಅದು ನೀರನ್ನು ಉತ್ಪತ್ತಿ ಮಾಡುತ್ತದೆ. ಹಾಗೆಯೇ ಈ ನೈಟ್ರಿಕ್ ಆಮ್ಲ ಯಾವುದಾದ್ರೂ ಒಂದು ನೈಟ್ರೋಜನ್ ಆಕ್ಸೈಡ್ಗಳಾಗಿ ಅಪಕರ್ಷಣೆ ಹೊಂದತ್ತೆ. ಈ ಕಾರಣದಿಂದಾಗಿ ಅದು ಜಲಜನಕವನ್ನು ಬಿಡುಗಡೆ ಮಾಡುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ನೆಕ್ಸ್ಟು, ಸಾರರಿಕ್ತ ನೈಟ್ರಿಕ್ ಆಮ್ಲದ ಜೊತೆ ವರ್ತಿಸಿ ಹೈಡ್ರೋಜನನ್ನು ಬಿಡುಗಡೆ ಮಾಡುವ ಲೋಹಗಳು ಮ್ಯಾಂಗನೀಸ್ ಮತ್ತು ಮ್ಯಾಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಮತ್ತು ಸತು. ಈ ಮೇಲಿನವು ಯಾವುದೂ ಅಲ್ಲ. ಇಲ್ಲಿ ಮೇಲೆ ಕೇಳಿದ ಕ್ವಶನ್ ಏನಿತ್ತು, ಈ ಕೆಳಗಿನಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಹೇಳಿ. ಸಾಮಾನ್ಯವಾಗಿ ಲೋಹಗಳು ನೈಟ್ರಿಕ್ ಆಮ್ಲ ಜೊತೆ ಪ್ರತಿವರ್ತಿಸಿದಾಗ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುವುದಂತ ಹೇಳಿದೆ. ನಾನು ಈ ಆಪ್ಷನ್ ತಪ್ಪು ಅಂತ ಹೇಳಿದೆ. ಯಾಕೆ? ಸಾಮಾನ್ಯವಾಗಿ ಎಲ್ಲ ಲೋಹಗಳು ಬಿಡುಗಡೆ ಮಾಡೋದಿಲ್ಲ. ಸೋಡಿಯಂ ಲೋಹ ಇರ್ಬೋದು, ಪೊಟ್ಯಾಷಿಯಂ ಲೋಹ ಇರ್ಬೋದು, ಇವೆಲ್ಲ ನೈಟ್ರಿಕ್ ಆಮ್ಲದ ಜೊತೆಗೆ ವರ್ತನೆ ಮಾಡಿದಾಗ ಹೈಡ್ರೋಜನನ್ನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ನೈಟ್ರಿಕ್ ಆಮ್ಲ ಜೊತೆಗೂ ಪ್ರಬಲ ನೈಟ್ರಿಕ್ ಆಮ್ಲದ ಜೊತೆಗೂ ವರ್ತನೆ ಮಾಡುವ ಲೋಹಗಳಿವೆ. ಅವು ಯಾವುದು? ಕೆಳಗೆ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಮ್ಯಾಂಗನೀಸ್ ಮತ್ತು ಮ್ಯಾಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ, ಮೂರನೇ ಪೊಟ್ಯಾಷಿಯಂ ಮತ್ತು ಸತು, ನಾಲ್ಕನೇದು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮ್ಯಾಗ್ನೀಷಿಯಂ ಮತ್ತು ಮ್ಯಾಂಗನೀಸ್. ಸಾರರಿಕ್ತ ನೈಟ್ರಿಕ್ ಆಮ್ಲ ಜೊತೆ ವರ್ತನೆ ಮಾಡುವ ಲೋಹಗಳು ಯಾವುದು ಕೇಳಿದ್ರೆ ಮ್ಯಾಂಗನೀಸ್ ಮತ್ತು ಮ್ಯಾಗ್ನೀಷಿಯಂ. ನೆಕ್ಸ್ಟ್ ಕ್ವಶನ್, ಚಿನ್ನವು ಈ ಕೆಳಕಂಡ ಸಂಯುಕ್ತಗಳ ಮಿಶ್ರಣದಲ್ಲಿ ಕರಗುವುದು. ಮೊದಲನೇದು ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಪ್ರಬಲ ನೈಟ್ರಿಕ್ ಆಮ್ಲ. ನೆಕ್ಸ್ಟು ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ, ಪ್ರಬಲ ಸಲ್ಫ್ಯೂರಿಕ್ ಆಮ್ಲ. ನೆಕ್ಸ್ಟು ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ದುರ್ಬಲ ಸಲ್ಫ್ಯೂರಿಕ್ ಆಮ್ಲ. ನಾಲ್ಕನೇದು ಪ್ರಬಲ ನೈಟ್ರಿಕ್ ಆಮ್ಲ ಮತ್ತು ಪ್ರಬಲ ಸಲ್ಫ್ಯೂರಿಕ್ ಆಮ್ಲ. ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದರೆ ಆಪ್ಷನ್ 1 ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಪ್ರಬಲ ನೈಟ್ರಿಕ್ ಆಮ್ಲಗಳ ಮಿಶ್ರಣದಲ್ಲಿ ಇದು ಕರಗುತ್ತದೆ. ಇದನ್ನು ರಾಜದ್ರವ ಅಂತ ಕರೀತಾರೆ. ನೆಕ್ಸ್ಟು ರಾಜದ್ರವ ಅಥವಾ ಅಕ್ವಾರೇಜಿಯ, ಇದು ಈ ಕೆಳಕಂಡಗಳ ಮಿಶ್ರಣ ಆಗಿದೆ. ರಾಜದ್ರವ ಅಂತ ಹೇಳಿದ್ರೇನು ಅಕ್ವಾರೇಜಿಯ ಅಂದರೆ ಇಲ್ಲಿ ಯಾವ್ಯಾವ ರೀತಿ ಲೋಹಗಳನ್ನು ಕರಗಿಸ್ಲಿಕ್ಕೆ ಬಳಸ್ತವೆ ಅಂದರೆ ಚಿನ್ನ, ಬೆಳ್ಳಿ, ಪ್ಲಾಟಿನಮ್ನಂತಹ ಲೋಹಗಳನ್ನು ಕರಗಿಸ್ಲಿಕ್ಕೆ ಇದನ್ನು ಬಳಕೆ ಮಾಡ್ತಾರೆ. ಹಾಗಾದರೆ ಅಕ್ವಾರೇಜಿ ಹೇಳೋದು ಯಾವ ಎರಡು ಆಮ್ಲಗಳ ಮಿಶ್ರಣವಾಗಿದೆ? ಮೊದಲನೇ ಆಪ್ಷನ್ ಏನು ಹೇಳಿದ್ದಾರೆ? ಪ್ರಬಲ ನೈಟ್ರಿಕ್ ಆಮ್ಲ, ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ. ಎಷ್ಟು ರೇಷಿಯೋ ಅಂತಿದೆ? ಪ್ರಬಲ ನೈಟ್ರಿಕ್ ಆಮ್ಲನ 3ರಷ್ಟು ತಗೊಂಡ್ರೆ ಪ್ರಬಲ ಕ್ಲೋರಿಕ್ ಆಮ್ಲನ 1ರಷ್ಟು ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಎರಡನೇ ಆಪ್ಷನ್ನಲ್ಲಿ ಏನು ಹೇಳ್ತಾರೆ? ಪ್ರಬಲ ಹೈಡ್ರೋಕ್ ಆಮ್ಲವನ್ನು 1 ರೇಷಿಯೋದಲ್ಲಿ ತೊಗೊಂಡ್ರೆ ಸಲ್ಫ್ಯೂರಿಕ್ ಆಮ್ಲವನ್ನು 3 ರೇಷಿಯೋದಲ್ಲಿ ತೊಗೊಳ್ಳಿಕ್ಕೆ ಹೇಳ್ತಾರೆ. ಅದೇ ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ, ದುರ್ಬಲ ಸಲ್ಫ್ಯೂರಿಕ್ ಆಮ್ಲ ಅಂತ ಹೇಳಿದ್ದಾರೆ. ಅದೇ ನಾಲ್ಕನೇ ಆಪ್ಷನ್ನಲ್ಲಿ ಪ್ರಬಲ ಕ್ಲೋರಿಕ್ ಆಮ್ಲವನ್ನು 3ರಷ್ಟು ತೆಗೆದುಕೊಂಡ್ರೆ ಪ್ರಬಲ ನೈಟ್ರಿಕ್ ಆಮ್ಲವನ್ನು 1ರಷ್ಟು ತೆಗೆದುಕೊಳ್ಬೇಕಂತ ಹೇಳ್ತಾರೆ. ಹಾಗಾಗಿ ಇದರ ಸರಿಯಾದ ಆನ್ಸರ್ ನೋಡೋದಾದರೆ ಆಪ್ಷನ್ ನಂಬರ್ 4 ಪ್ರಬಲ ಹೈಡ್ರೋಕ್ ಆಮ್ಲಗಳ 3 ಮತ್ತು ಪ್ರಬಲ ನೈಟ್ರಿಕ್ ಆಮ್ಲಗಳ 1 ಅಂದರೆ 3:1 ರೇಷಿಯೋದಲ್ಲಿ ಅದನ್ನು ತೆಗೆದುಕೊಳ್ಬೇಕಾಗತ್ತೆ. ನೆಕ್ಸ್ಟು ಲೋಹಗಳ ಕ್ರಿಯಾಶೀಲತೆಗೆ ಸಂಬಂಧಪಟ್ಟಂತಹ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. 4 ಆಪ್ಷನ್ನಲ್ಲಿ ಮ್ಯಾಗ್ನೀಷಿಯಂ, ಅಲ್ಯೂಮಿನಿಯಂ, ಜಿಂಕ್, ಕಬ್ಬಿಣ, ತಾಮ್ರ, ಕ್ಯಾಲ್ಶಿಯಂ ಎಲ್ಲ ಕೊಟ್ಟಿದ್ದಾರೆ. ಮೊದಲನೇದಾಗಿ ನಾವು ಕ್ರಿಯಾಶೀಲತೆಗೆ ಸಂಬಂಧಪಟ್ಟಂತೆ ಲೋಹಗಳ ಸರಣಿಗಳನ್ನು ಬರೀತಾ ಹೋಗೋಣ. ಮೊದಲನೇದಾಗಿ ಕೆ ಬರುತ್ತೆ, ನಂತರ ಅಂದರೆ ಪೊಟ್ಯಾಷಿಯಂ, ನಂತರ ಸೋಡಿಯಂ, ನಂತರ ಕ್ಯಾಲ್ಶಿಯಂ, ನಂತರ ಮ್ಯಾಗ್ನೀಷಿಯಂ, ಅಲ್ಯೂಮಿನಿಯಂ, ನೆಕ್ಸ್ಟ್ ಜಿಂಕ್, ನಂತರ ಕಬ್ಬಿಣ, ಲೆಡ್ Pb, ಅದರ ನಂತರ ಜಲಜನಕ, ಅದರ ನಂತರ ತಾಮ್ರ, ಅದರ ನಂತರ ಚಿನ್ನ, ಅದರ ನಂತರ Ag, ನಂತರ ತಾಮ್ರ Au ಬರುತ್ತೆ. ಹೀಗೆ ಒಂದೊಂದೇ ಸರಣಿ ಬರ್ತಾ ಹೋಗುತ್ತೆ. ಇವುಗಳಿಗೆ ಸರಿಯಾಗಿ ಹೊಂದಾಣಿಕೆ ಆಗೋ ಆಪ್ಷನ್ ನೋಡೋದಾದರೆ ಆಪ್ಷನ್ ನಂಬರ್ 4 Ca ಮೊದಲು ಬರುತ್ತೆ. ಅದು
Ca ಮೊದಲು ಬರುತ್ತೆ, ಅದರ ನಂತರ ಮ್ಯಾಗ್ನೀಷಿಯಮ್ ಬರುತ್ತೆ, ಅದರ ನಂತರ ಜಿಂಕ್ ಬರುತ್ತೆ, ಅದರ ನಂತರ CO ತಾಮ್ರ ಬರುತ್ತೆ. ನೆಕ್ಸ್ಟು ಮ್ಯಾಗ್ನೀಷಿಯಮ್ ಕ್ಲೋರೈಡ್ ಇದು ಒಂದು ಕಾರ್ಬನಿಕ್ ಸಂಯುಕ್ತ, ಅಯಾನಿಕ್ ಸಂಯುಕ್ತ, ಕಾರ್ಬನಿಕ್ ಸಂಯುಕ್ತ. ನೆಕ್ಸ್ಟ್ ಕ್ಲೋರಿಕ್ ಸಂಯುಕ್ತ ಅಂತ ಹೇಳಿದ್ದಾರೆ. ಇದು ಒಂದು ಅಯಾನಿಕ್ ಸಂಯುಕ್ತ ಆಗಿರುತ್ತೆ. ನೆಕ್ಸ್ಟ್ ಅಯಾನಿಕ್ ಸಂಯುಕ್ತಗಳ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಬಿದುರವಾಗಿದ್ದು ಒತ್ತಡವನ್ನು ಹಾಕಿದಾಗ ಪುಡಿಯಾಗುವುದು. ನೆಕ್ಸ್ಟು ಪ್ರಬಲ ಅಯಾನಿಕ್ ಬಂಧವನ್ನು ಹೊಂದಿದೆ. ನೆಕ್ಸ್ಟ್ ಸಾವಯವ ದ್ರಾವಕಗಳಲ್ಲಿ ವಿಲೀನವಾಗುವುದು. ನೆಕ್ಸ್ಟ್ ಘನ ಸ್ಥಿತಿಯಲ್ಲಿ ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದು. 4 ಆಪ್ಷನ್ ಕೊಟ್ಟಿದ್ದಾರೆ, ಯಾವ್ದು ಸರಿಯಾಗುತ್ತೆ? ಒಂದನೇದಾಗಿ ಲಕ್ಷಣಗಳನ್ನು ನೋಡ್ತಾ ಬರೋಣ. ಬಿದುರವಾಗಿದ್ದು ಒತ್ತಡವನ್ನು ಹಾಕಿದಾಗ ಪುಡಿಯಾಗುತ್ತದೆ, ಇದಕ್ಕೆ ಇದು ಸರಿಯಾದ ಆನ್ಸರ್ ಆಗಿದೆ. ಎರಡನೇದು ಪ್ರಬಲ ಅಯಾನಿಕ್ ಬಂಧವನ್ನು ಹೊಂದಿದೆ. ಹೌದು, ಅಯಾನಿಕ್ ಸಂಯುಕ್ತಗಳು ಅಯಾನಿಕ್ ಬಂಧವನ್ನು ಹೊಂದಿರ್ತವೆ. ನೆಕ್ಸ್ಟ್ ಸಾವಯವ ದ್ರಾವಕಗಳಲ್ಲಿ ವಿಲೀನವಾಗುವುದು ಅಂತ ಹೇಳಿದ್ದಾರೆ. ಇದು ಬೆಂಜಿನ್ ನಂತಹ ಸಾವಯವ ದ್ರಾವಕಗಳಲ್ಲಿ ವಿಲೀನವಾಗುವುದಿಲ್ಲ. ಹಾಗಾದರೆ ವಿಲೀನವಾಗುವುದು ಯಾವುದರಲ್ಲಿ? ನೀರಿನಲ್ಲಿ. ಉದಾಹರಣೆಗೆ ಸೋಡಿಯಂ ಕ್ಲೋರೈಡ್, ಇದು ನೀರಿನಲ್ಲಿ ಸುಲಭವಾಗಿ ವಿಲೀನವಾಗುತ್ತದೆ. ಹಾಗಾಗಿ ಸಾವಯವ ದ್ರಾವಕ ಅಲ್ಲ, ಅದು ನೀರಿನಲ್ಲಿ ವಿಲೀನವಾಗುವುದಾಗ 4ನೇ ಆಪ್ಷನ್ ತಪ್ಪು, 3ನೇ ಆಪ್ಷನ್ ತಪ್ಪು. ನೆಕ್ಸ್ಟ್ ಘನ ಸ್ಥಿತಿಯಲ್ಲಿ ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದು. ಯಾವುದೇ ವಸ್ತು ಆಗಲಿ, ಅಯಾನಿಕ್ ಸಂಯುಕ್ತಗಳಿರಲಿ, ಅದರಲ್ಲೂ ಅದು ಘನ ಸ್ಥಿತಿಯಲ್ಲಿ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲ. ಅದಕ್ಕೆ ದ್ರವ ಸ್ಥಿತಿ ಬೇಕಾಗತ್ತೆ, ಅಯಾನುಗಳು ಬೇಕಾಗತ್ತೆ. ಹಾಗಾಗಿ ಘನ ಸ್ಥಿತಿಯಲ್ಲಿ ವಿದ್ಯುತ್ ಹರಿಯಲು ಬಿಡುವುದಿಲ್ಲ. ಹಾಗಾಗಿ ಸಿ ಮತ್ತು ಡಿ ತಪ್ಪು. ಎ ಮತ್ತು ಬಿ ಸರಿಯಾಗಿರೋ ಆಪ್ಷನ್ ನೋಡೋದಾದರೆ ಆಪ್ಷನ್ ನಂಬರ್ 1 ಆಗಿದೆ. ನೆಕ್ಸ್ಟು ಯಾವ ಹೇಳಿಕೆ ಸರಿಯಾಗಿದೆ? ಆಕ್ಸೈಡ್, ಸಲ್ಫೈಡ್ ಮತ್ತು ಕಾರ್ಬೊನೇಟ್ ಅದುರುಗಳ ರೂಪದಲ್ಲಿ ದೊರೆಯುವ ಲೋಹಗಳು ತಾಮ್ರ ಮತ್ತು ಬೆಳ್ಳಿ. ಸಲ್ಫೈಡ್ ಮತ್ತು ಆಕ್ಸೈಡ್ ಅದುರುಗಳ ರೂಪದಲ್ಲಿ ದೊರೆಯುವ ಲೋಹಗಳು ಆದರೆ ತಾಮ್ರ ಮತ್ತು ಬೆಳ್ಳಿ. ಜಿಂಕ್ ಮತ್ತು ಕಬ್ಬಿಣವು ಮಧ್ಯಮ ಕ್ರಿಯಾಪಟುತ್ವ ಹೊಂದಿದ್ದು ಭೂತಗಟ್ಟೆಯಲ್ಲಿ ಸಲ್ಫೈಡ್ ಮತ್ತು ಆಕ್ಸೈಡ್ ರೂಪದಲ್ಲಿ ದೊರೆಯುವುದು. ಜಿಂಕ್ ಮತ್ತು ಕಬ್ಬಿಣವು ಮಧ್ಯಮ ಕ್ರಿಯಾಪಟುತ್ವ ಹೊಂದಿದ್ದು ಭೂತಗಟ್ಟೆಯಲ್ಲಿ ಆಕ್ಸೈಡ್, ಸಲ್ಫೈಡ್, ಕಾರ್ಬೊನೇಟ್ ರೂಪದಲ್ಲಿ ದೊರೆಯುವುದು. ಇದರಲ್ಲಿ ಸರಿಯಾದ ಹೇಳಿಕೆ ಅಂದರೆ ಬಿ ಮತ್ತು ಡಿ ಆಗಿದೆ. ಬಿ ಮತ್ತು ಡಿ ಅಂದರೆ ಆಪ್ಷನ್ ನಂಬರ್ 3 ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಬಿ ಮತ್ತು ಡಿ ಆಪ್ಷನ್ ನಂಬರ್ 2. ನೆಕ್ಸ್ಟು ಲೋಹದ ಅದಿರಿನಿಂದ ಲೋಹವನ್ನು ಉದ್ಧರಿಸುವ ಈ ಹಂತವನ್ನು ಪೂರ್ಣಗೊಳಿಸಿ ಅಂತ ಹೇಳಿದ್ದಾರೆ. ಸಲ್ಫೈಡ್ ಅದಿರು ನೆಕ್ಸ್ಟು ಕಂಡುಹಿಡಿಯಬೇಕು. ಅಪಕರ್ಷಿಸುವಿಕೆ ಮತ್ತು ಶುದ್ಧೀಕರಣ. ಮೊದಲನೇದಾಗಿ ವಿದ್ಯುತ್ ವಿಭಜನೆ ಅಂತ ಹೇಳಿದ್ದಾರೆ. ಕಾಸುವಿಕೆ, ಹುರಿಯುವಿಕೆ, ಉತ್ಕರ್ಷಿಸುವಿಕೆ ಅಂತ ಹೇಳಿದ್ದಾರೆ. ಸಲ್ಫೈಡ್ ಅದಿರಿನ ಮುಂದಿನ ಪ್ರೊಸೆಸ್ ಏನಾಗುತ್ತೆ? ಅದು ಹುರಿಯುವಿಕೆ ಆಗಿರುತ್ತೆ. ನೆಕ್ಸ್ಟ್ ಅಪಕರ್ಷಿಸುವಿಕೆ ಅಂತ ಹೇಳಿದ್ದಾರೆ. ಈ ಅಪಕರ್ಷಿಸುವ ವಿಧಾನದಲ್ಲಿ ಕಾಸುವಿಕೆ ಬರುತ್ತೆ, ಕಾಸುವಿಕೆ ಅಂತ ಕರೀತಾರೆ. ನೆಕ್ಸ್ಟು ಶುದ್ಧೀಕರಣ ಆಗಿರುತ್ತೆ. ಸಲ್ಫೈಡ್ ಅದುರುಗಳ ಅಪಕರ್ಷಣೆಯಲ್ಲಿ ಬಳಸುವ ಅಪಕರ್ಷಣ ವಸ್ತು ಸಲ್ಫ್ಯೂರಿಕ್ ಆಮ್ಲ, ಚಿನ್ನ, ಪ್ಲಾಟಿನಂ, ಇಂಗಾಲ ಅಂತ ಹೇಳಿದ್ದಾರೆ. ಇಲ್ಲಿ ಇಂಗಾಲವನ್ನು ಬಳಕೆ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ರೈಲ್ವೆ ಹಳಿಗಳ ಜೋಡಣೆಯಲ್ಲಿ ಕಂಡುಬರುವ ಕ್ರಿಯೆ ರಾಸಾಯನಿಕ ಸಂಯೋಗ ಕ್ರಿಯೆ, ರಾಸಾಯನಿಕ ದ್ವಿವಿಭಜನಾ ಕ್ರಿಯೆ, ಸ್ಥಾನಪಲ್ಲಟ, ದ್ವಿಸ್ಥಾನಪಲ್ಲಟ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಸ್ಥಾನಪಲ್ಲಟ ಕ್ರಿಯೆ. ಈ ರೈಲ್ವೆ ಹಳಿಗಳ ಜೋಡಣೆ ಪ್ರಕ್ರಿಯೆಯಲ್ಲಿ ಮುಖ್ಯವಾದ ಕ್ರಿಯೆ, ಅದಕ್ಕೆ ಇನ್ನೊಂದು ಹೆಸರಿದೆ, ಯಾವುದು? ಥರ್ಮೈಟ್ ಪ್ರಕ್ರಿಯೆ. ನೆಕ್ಸ್ಟು ತಾಮ್ರದ ವಿದ್ಯುತ್ ವಿಭಜನಾ ಪ್ರಕ್ರಿಯೆಯಲ್ಲಿ ಶುದ್ಧ ತಾಮ್ರವು ಎಲ್ಲಿ ಸಂಗ್ರಹವಾಗುತ್ತದೆ? ಧನಾಗ್ರದ ಮೇಲೆ, ಧನಾಗ್ರದ ಕೆಳಭಾಗದಲ್ಲಿ, ಋಣಾಗ್ರದ ಕೆಳಭಾಗದಲ್ಲಿ, ಋಣಾಗ್ರದ ಮೇಲೆ ಅಂತ ಹೇಳಿದ್ದಾರೆ. ಉತ್ತರ ಋಣಾಗ್ರದ ಮೇಲೆ. ನೆಕ್ಸ್ಟ್ ಕ್ವಶನ್, ವಿದ್ಯುತ್ ವಿಭಜನಾ ಪ್ರಕ್ರಿಯೆಯಲ್ಲಿ ಮಡ್ಡಿಗಳು ಸಂಗ್ರಹವಾಗುವ ಸ್ಥಳ ಧನಾಗ್ರದ ಮೇಲೆ, ಧನಾಗ್ರದ ಕೆಳಭಾಗದಲ್ಲಿ, ಋಣಾಗ್ರದ ಕೆಳಭಾಗದಲ್ಲಿ, ಋಣಾಗ್ರದ ಮೇಲೆ ಅಂತ ಹೇಳಿದ್ದಾರೆ. ಇದಕ್ಕೆ ಆನ್ಸರು ಧನಾಗ್ರದ ಕೆಳಭಾಗದಲ್ಲಿ. 49ನೇ ಕ್ವಶನು, ಮಿಶ್ರಲೋಹಗಳ ಒಂದು ಘಟಕ ಪಾದರಸವಾಗಿದ್ದರೆ ಅದನ್ನು ಹೀಗೆನ್ನುವರು? ಸಿನ್ನೆಬಾರ್, ಅಮಾಲ್ಗಮ್, ಥರ್ಮೈಟ್ ಅಥವಾ ಮ್ಯಾಗ್ನೈಟ್ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಅಮಾಲ್ಗಮ್. ಮಿಶ್ರಲೋಹದ ಒಂದು ಘಟಕ ಪಾದರಸವಾಗಿದ್ದರೆ ಅದನ್ನು ಅಮಾಲ್ಗಮ್ ಅಂತ ಕರೀತಾರೆ. ಅದರ ಅದಿರು ಅಂತ ಹೇಳಿದ್ರೆ ಸಿನ್ನೆಬಾರ್ ಆಗಿರುತ್ತೆ. ನೆಕ್ಸ್ಟು
ಕಬ್ಬಿಣವನ್ನು ಶುದ್ಧ ರೂಪದಲ್ಲಿ ಎಂದಿಗೂ ಉಪಯೋಗಿಸಲು ಸಾಧ್ಯವಿಲ್ಲ. ಯಾಕೆ? ಶುದ್ಧ ಕಬ್ಬಿಣವು ಬೇಗನೆ ಇತರ ಧಾತುವಾಗಿ ಪರಿವರ್ತನೆ ಆಗುವುದು. ಎರಡನೇದು ತುಂಬ ಮೃದುವಾಗಿದೆ, ಉಷ್ಣತೆ ನೀಡಿದಾಗ ಸುಲಭವಾಗಿ ಹಿಗ್ಗುತ್ತದೆ. ನೆಕ್ಸ್ಟು ಸಂಗ್ರಹಿಸಲು ಸಾಧ್ಯವಿಲ್ಲ. ನೆಕ್ಸ್ಟು ಕಠಿಣವಾಗಿದೆ ಅಂತ ಹೇಳ್ತಾರೆ. ಶುದ್ಧ ರೂಪದಲ್ಲಿ ಎಂದಿಗೂ ಉಪಯೋಗಿಸಿ. ಯಾಕಂತ ಹೇಳಿದ್ರೆ ಶುದ್ಧ ಕಬ್ಬಿಣ ತುಂಬ ಮೃದುವಾಗಿರುತ್ತೆ, ಅದಕ್ಕಾಗಿ ಅದನ್ನು ಇಂಗಾಲವನ್ನು ಸೇರಿಸ್ತಾರೆ. ಅದು ಉಷ್ಣತೆ ನೀಡಿದಾಗ ಸುಲಭವಾಗಿ ಹಿಗ್ಗತ್ತೆ, ಅದಕ್ಕಾಗಿ ಅದನ್ನು ಶುದ್ಧ ರೂಪದಲ್ಲಿ ಎಂದಿಗೂ ಉಪಯೋಗಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾವು ಬೇರೆ ಪಾಠದ MCQಗಳನ್ನು ನೋಡ್ತಾ ಹೋಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು.